ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ಎ ಬೆಳ್ಳಾವಿ ಅಂತ. ಸ್ಕ್ರೀನ್ ನೇಮು ಮತ್ತು ಇನ್ನೊಂದು ಹೆಸರು RJ ಅನೂಪ ಅಂತಲೂ ನನ್ನ ಕರೀತಾರೆ. ರೇಡಿಯೋ ಜಾಕಿ ಆಗಿದ್ದೆ. ನಾನೊಬ್ಬ ಭರತನಾಟ್ಯಂ ಡ್ಯಾನ್ಸರ್. ಭರತನಾಟ್ಯಮಲ್ಲಿ ವಿದ್ವತ್ತಾಗಿದೆ. ರಂಗತಂಡಗಳಲ್ಲಿ ಕೆಲಸ ಮಾಡ್ತಾ ಥಿಯೇಟ್ರಲ್ಲೇ ನಾನು ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ. ವಸುದೇವ ಕುಟುಂಬದಲ್ಲಿ ಸೆಕೆಂಡ್ ಲೀಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಮಾಡ್ತಿರೋ ಪಾತ್ರ ಬಂದು ಕುಮಾರ. ನನ್ನ ಫುಲ್ ಟೈಮ್ ಪ್ರೊಫೆಷನ್ನ ತಗೋಬೇಕು ಅನ್ನೋ ಒಂದು ಮ್ಯಾಡ್ನೆಸ್ ಇಂದ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳ್ಬೋದು. ಸೊ ವಸುದೇವ ಕುಟುಂಬ ಲ್ಯಾಂಡ್ ಆಗೋದಕ್ಕೆ ನಾನೊಂದು 7 ತಿಂಗಳು ವೆಯ್ಟ್ ಮಾಡಿದೆ. ನನಗೆ ನಾನೊಬ್ಬ ಹೀರೋ ಅಂತ ಹೇಳಕ್ ಇಷ್ಟ ಇಲ್ಲ. ಅದನ್ನ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕು ಅವ್ನು ಹೀರೋ. ಹೊಸೊಬ್ರನ್ನ ಒಪ್ಕೊಳ್ಳಲ್ಲ ಅಂತ ಒಂದು ಮಾತಿದೆ. ಸೊ ಅದಕ್ಕೆ ನಿಂತೀರಾ? ಹುಡುಗರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ನೀವು ನೋಡಿದ್ರೆ ಬೀದಿಗೊಬ್ಬ ಹೀರೋ ತರ ಇರ್ತಾರೆ. ಗಂಡು ಮಕ್ಳಿಗೆ ಎಲ್ಲೂ ಬೆಲೆ ಇಲ್ಲ. ಯಾವ ಫೀಲ್ಡ್ಗಾದ್ರೂ ಹೋಗಿ ಗಂಡು ಮಕ್ಳಿಗೆ ಖಂಡಿತವಾಗ್ಲೂ ಬೆಲೆ ಇಲ್ಲ. ಯಾವುದೇ ಸೀರಿಯಲ್ ಮಾಡಿದ್ರು ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ದಿವಸದ ಮೇಲೆ ನಂಗೆ ಶೂಟಿಂಗ್ ಇರ್ತಾರೆ. ಒನ್ ಡೇ ಆರ್ಟಿಸ್ಟ್ ಅನ್ಬೋದು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್. ನಮ್ಮನ್ನ ಒಂದು ಪೀಕ್ ತೊಗೊಂಡೋಗಿರ್ತಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಶೂಟಿಂಗು ಶುರುವಾಗ್ಬಿಡುತ್ತೆ. ಇದಕ್ಕೆ ನೀವು ಆಗಿರ್ತೀರಾ ಅಂತ ಚಾನಲ್ನಿಂದನೋ ಅಥವಾ ಪ್ರೊಡಕ್ಷನ್ ಹೌಸಿಂದನೋ ನೀವಲ್ಲ ಅಂತ ಒಂದು ವಿಷಯ ಬರುತ್ತಲ್ಲ. ಬರೀ ಶೋಕಿಗೋಸ್ಕರ ನಾನು ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಇರ್ತಾರೆ. ಪ್ರಾಮಾಣಿಕವಾಗಿರೋ ಎಂಥ ನಟ ಆದರೂ ಅವ್ನು ಒಳ್ಳೆ ನಟನೆ. ಅದಕ್ಕೆ ಶಿಕ್ಷಣ ಅನ್ನೋದೇ ಬೇಡ. ಈಗ ಒಂದು ಸಣ್ಣ ಆಟ ಆಡೋಣ. ಶೋರ್. ನಾಯಿಗೆ ಎಷ್ಟು ಕಾಲು? 2. ಏನು 2? ಯಾವನ್ರಿ ನಿಮ್ಗೆ ಹೇಳ್ಕೊಂಡು? ನಿಮ್ಗೆ ಎಷ್ಟು ಕಾಲು? ಕಾಲೇ ಇಲ್ಲ. ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿ? ನಾನೇ ಅಂಟಮ್ಮ, ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹುಲಿ ಅಂತ ತಿನ್ನುತ್ತೆ? ಹುಲ್ಲು. ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಸದ್ದಿಲ್ಲದೆ ಮಾಡೋ 5 ಕೆಲಸಗಳು? ರಾತ್ರಿ ಹೊತ್ತು ಕೆಲವೊಮ್ಮೆ ಬೆಡ್ರೂಮ್ ಅಲ್ಲಿ ಅದೆಲ್ಲ ಮಾಡಲ್ಲ. ನಿಮ್ಮ ಸೆಲೆಬ್ರಿಟಿ ಕ್ರಶ್? ರಶ್ಮಿಕಾ ಮಂದನ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲೆನ್. ಇವತ್ತು ನಮ್ಮ ಜೊತೆ ಒಬ್ರು ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ. ಸೊ ಅವರು ಡ್ಯಾನ್ಸ್ಗೂ ಸೈ, ಆಕ್ಟಿಂಗೂ ಸೈ, ಇನ್ನೇನೆಲ್ಲ ಟ್ಯಾಲೆಂಟ್ ಅವರಲ್ಲಿ ಇದೆ ಅನ್ನೋದನ್ನ ಅವ್ರ ಹತ್ರನೇ ಕೇಳ್ಕೊಂಡೋಣ. ಸೊ ಯಾರಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ಅನೂಪ್ ಬೆಳ್ಳಾವಿ ಅವರು. ಸೊ ವಾಸುದೇವ ಕುಟುಂಬ ಸೀರಿಯಲ್ ಏನ್ ಸ್ಟಾರ್ ಸ್ವರ್ಣದಲ್ಲಿ ಬರ್ತಾ ಇದೆಯೋ ಅದರ ಪಾತ್ರಧಾರಿ ಆಗಿರುವಂತಹ ಅನೂಪ್ ಬೆಳ್ಳಾರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನೀವು ಹೇಗಿದೆ ಜೀವನ? ಚೆನ್ನಾಗಿದೆ. ಜೀವನನೂ ಚೆನ್ನಾಗಿದೆ. ಆ್ಯಂಡ್ ಬೇಸಿಗೆಗಾಲ ಶುರುವಾಗಿದೆ. ಸೊ ಇವಾಗಿಂದ ಕಷ್ಟ ಶುರು ಆಗುತ್ತೆ. ಯಾಕಂದರೆ ಶೂಟಿಂಗಲ್ಲಿ ಈ ಬೇಸಿಗೆನಲ್ಲಿ ಶೂಟಿಂಗ್ ಮಾಡೋ ಕಷ್ಟ ಇದೆಯಲ್ಲ, ಹಬ್ಬ ದೇವ್ರೆ. ಎಲ್ಲರೂ ಹಂಗೆ ಹೇಳ್ತಾರೆ ಸರ್. ಯಾಕೆ ಅಷ್ಟೊಂದು ಫ್ಯಾನ್ ಇರಲ್ವಾ ಸರ್ ಶೂಟಿಂಗ್ ಅಲ್ಲಿ? ಅಲ್ಲ, ಇವಾಗ ಔಟ್ಡೋರ್ಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಹೊರಗಡೆ ಸಿಗೋ ಗಾಳಿ ಬಿಟ್ರೆ ಇನ್ನು ನಮಗೆ ಅಂತ ಚೋಟು ಫ್ಯಾನ್ ಇರ್ತವೆ. ಅದನ್ನ ಎಷ್ಟು ಅಂತ ಇಟ್ಕೊಂಡು ತಿರ್ಗಾಡೋಣ. ಸೊ ಅದು ಕಷ್ಟನೇ ಈ ಬೇಸಿಗೆಗೆ. ಈಗ ನಿಮ್ಮದೊಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ಶೋರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ಎ ಬೆಳ್ಳಾವಿ ಅಂತ. ಸ್ಕ್ರೀನ್ ನೇಮು ಮತ್ತು ಇನ್ನೊಂದು ಹೆಸರು RJ ಅನೂಪ ಅಂತಲೂ ನನ್ನ ಕರೀತಾರೆ. ಯಾಕಂತಂದರೆ ನಾನು ಮುಂಚೆ ರೇಡಿಯೋ ಜಾಕಿ ಆಗಿದ್ದೆ. ಸೊ ಹಾಗಾಗಿ ನನ್ನ ಸ್ಕ್ರೀನ್ ನೇಮ್ ಕೂಡ RJ ಅನೂಪ ಅಂತಿತ್ತು. ಬಟ್ ಮೂಲ ನಾಮ ಬಂದು ಅನೂಪ್ ಎ ಬೆಳ್ಳಾವಿ ಅಂತ. ಸೊ ನಾನೀಗ ವಸುದೇವ ಕುಟುಂಬದಲ್ಲಿ ಸೆಕೆಂಡ್ ಲೀಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಮಾಡ್ತಿರೋ ಪಾತ್ರ ಬಂದು ಕುಮಾರ. ಆ್ಯಂಡ್ ನನ್ನ ಬಗ್ಗೆ ಇನ್ನೊಂದು ಸ್ವಲ್ಪ ಕಿರುಪರಿಚಯ ಅಂತ ಹೇಳೋದಾದರೆ, ನಾನೊಬ್ಬ ಭರತನಾಟ್ಯಂ ಡ್ಯಾನ್ಸರ್. ನಂದು ಭರತನಾಟ್ಯಮಲ್ಲಿ ವಿದ್ವತ್ತಾಗಿದೆ. ಹಾಗೆ ನಾನು ರಂಗಭೂಮಿ ಕಲಾವಿದ. ನನ್ನ ಒಂದು ಫಾರ್ಮಲ್ ಟ್ರೈನಿಂಗು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರಿನಲ್ಲಾಗಿದೆ. ಹಾಗೆ ಅದರ ಜೊತೆಗೆ ನಾನು ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಥಿಯೇಟ್ರಲ್ಲೇ ನಾನು ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10 ವರ್ಷದಿಂದ ಅಮೆಚೂರ್ ರಂಗತಂಡಗಳಲ್ಲಿ ಕೆಲಸ ಮಾಡ್ತಾ ಆ್ಯಕ್ಟಿಂಗ್ ಹುಚ್ಚು. ಹಾಗೆ ಕಲಾವಿದನಾಗೆ ನಾನು ನನ್ನ ಫುಲ್ ಟೈಮ್ ಪ್ರೊಫೆಷನ್ನ ತಗೋಬೇಕು ಅನ್ನೋ ಒಂದು ಮ್ಯಾಡ್ನೆಸ್ಸಿಂದ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಈಗ ಬೆಳ್ಳಾವಿ ಅಂದ್ರೆ ನಿಮ್ಮ ಊರ ಹೆಸರಾ ಅಥವಾ? ಹೌದು, ಬೆಳ್ಳಾವಿ ಬಂದು ನನ್ನ ವಂಶದ ಹೆಸರು, ಸರ್ನೇಮ್ ಅಂತ ಕರೀತಾರಲ್ಲ, ಅದು ಶಿರಾ ಆದ್ಮೇಲಿಂದ ಬರುತ್ತೆ ಬೆಳ್ಳಾವಿ ಅಂತ. ಸೊ ಹಾಗೆ ನಮ್ಮ ಮನೆ ಕಡೆ ನಾವು ಆ ಕಡೆಯವರೇ ಆಗಿರೋದ್ರಿಂದ, ಅಂದರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು, ಬಟ್ ಅಲ್ಲಿ ಅಪ್ಪನ ಸೈಡ್ ಎಲ್ಲ ಬರೋದ್ರಿಂದ ಬೆಳ್ಳಾವಿ ಅಂತ ವಂಶದ ಹೆಸರಿಟ್ಟಿದ್ದಾರೆ. ಈಗ ನೀವು ಪ್ರೆಸೆಂಟ್ ಈಗ ಸೀರಿಯಲ್ ಮಾಡ್ತಾ ಇದ್ರೆ, ಇದಕ್ಕಿಂತ ಮುಂಚೆ ಶಾಂತಂ ಪಾಪಂ ಆಗಿರ್ಬೋದು, ಬ್ರಾಹ್ಮಿನ್ಸ್ ಕೆಫೆ ಆಗಿರ್ಬೋದು, ಇದೆಲ್ಲ ಮಾಡಿದ್ರೆ. ಸೊ ನಿಮ್ಗೆ ಈ ಪಾತ್ರಕ್ಕೆ ಅವಕಾಶಗಳು ಹೇಗೆ ಸಿಗ್ತಾ ಹೋಯ್ತು ಅನ್ನೋದು? ಒಂದು ಇಟ್ ವಾಸ್ ನಾಟ್ ಈಸಿ. ಯಾಕಂತಂದರೆ ನಾನು ಶುರು ಮಾಡಿದಾಗ, ಅಥವಾ ಈಗಲೂ ಅಂತ ಹೇಳ್ಬೋದು,
ಕಾಂಪಿಟೇಷನ್ ತುಂಬಾನೇ, ಯಾಕಂದ್ರೆ ಹುಡುಗರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ನೀವು ನೋಡಿದ್ರೆ ಬೀದಿಗೊಬ್ಬ ಹೀರೋ ತರ ಇರ್ತಾನೆ, ಓಕೆನಾ. ಸೊ ಇಟ್ ಇಸ್ ಮೋರ್ ಲೈಕ್ ಎಸ್ಪೆಷಲಿ ಈಗ ಇನ್ಸ್ಟಾ ರೀಲ್ಸು, ಈ ಟಿಕ್ ಟಾಕು ಇದೆಲ್ಲ ಬಂದಿರೋದ್ರಿಂದ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದು ಫೀಲ್ ಇರುತ್ತೆ. ಆ್ಯಂಡ್ ಎಲ್ರಿಗೂ ಇಲ್ಲ ಗುರು ನಾನು ಹೀರೋ ಅನ್ನೋ ಒಂದು ಏನಂತಾರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ನಾನು ಕ್ರ್ಯಾಕ್ ಮಾಡಬೇಕು ಈ ಆಡಿಷನ್ಸ್ನ ಅಂತ. ಸೊ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರೋದ್ರಿಂದ ನಾನು ಶುರು ಮಾಡಿದ್ದು ಬ್ಯಾಕ್ ಇನ್ ಒಂದು 8 ವರ್ಷದ ಹಿಂದಕ್ಕೆ ಹೋಗೋಣ. ಸೊ 2016 ಅಂದರೆ 10 ವರ್ಷ ಟೋಟಲ್ಲು. ಸೊ ಅವಾಗ ನಾನು ಫಸ್ಟ್ ಶಾರ್ಟ್ ಫಿಲಮ್ ಅಂತ ಶುರು ಮಾಡಿದ್ದು 2016ರಲ್ಲಿ. ಸೊ ನನ್ನ ಅದೃಷ್ಟಕ್ಕೆ ನನ್ನ ಮೊದಲನೇ ಶಾರ್ಟ್ ಫಿಲಮ್ ಚಿರಾಯು ಅಂತ. ಸೊ ಆ ಶಾರ್ಟ್ ಫಿಲಮ್ಗೆ ಸೆಕೆಂಡ್ ಬೆಸ್ಟ್ ಫಿಲಮ್ ಅಂತ ಅವಾರ್ಡ್ ಬಂತು, ಎಲ್ಲಿ ಅಕ್ಕ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ. ಅದು ಕನ್ನಡ ಕೂಟ ಅವರು ಆರ್ಗನೈಸ್ ಮಾಡಿದ್ದು. ಸೊ ಅದರಲ್ಲಿ ನಂದು ಸೆಕೆಂಡ್ ಬೆಸ್ಟ್ ಫಿಲಮ್ ಬಂತು. ಆವಾಗ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅನೌನ್ಸ್ ಮಾಡಿದ್ರು ನಮ್ಮ ಶಾರ್ಟ್ ಫಿಲಮ್ ಚಿರಾಯು, ಅದು ಕನ್ನಡ ಮಾತಾಡಿ ಅನ್ನೋ ಒಂದು ಸ್ಪರ್ಧೆ ಇತ್ತು. ಸೊ ಅದರಲ್ಲಿ ನಮ್ದು ಸೆಕೆಂಡ್ ಬೆಸ್ಟ್ ಫಿಲಮ್ ಅಂತ. ಸೊ ಅಲ್ಲಿಗೆ ನನಗೊಂದು ಬೂಸ್ಟ್ ಸಿಕ್ತು, ಅಪ್ಪ ನಾನು ಕಾಲಿಟ್ಟಿದ ತಕ್ಷಣ ಹಿಂಗೆ ಅವಾರ್ಡ್ ಬಂದ್ಬಿಡ್ತಲ್ಲ ಈ ಸಿನಿಮಾಗೆ, ಸೂಪರ್ ಅಂತ ಹೇಳಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅವಾಗ ನಾನು ಬೇರೆ ಕೆಲಸನೂ ಮಾಡ್ತಿದ್ದೆ. ನಾನು ಫಸ್ಟ್ ಒಂದು ಅಕೌಂಟ್ಸ್ ಕಂಪ್ನಿಲಿ ಅಕೌಂಟೆಂಟ್ ಆಗಿ ಅಂದರೆ ಆರ್ಟಿಕಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲಿಂದ ಅದು ನಾನು ಹೇಳಿದೆ ಮನೇಲಿ, ಇಲ್ಲ ಇದು ಆಗಲ್ಲ, ಬಿಕಾಸ್ ಐ ವಾಂಟ್ ಟು ಬಿ ಅನ್ ಆರ್ಟಿಸ್ಟ್. ಸೊ ನಾನು ಇದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಏನಾದ್ರು ಬೇರೆ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡೆ. ಗ್ಯಾಪಲ್ಲಿ ಯೂಟ್ಯೂಬ್ ನೋಡಿಕೊಂಡು ವಿಡಿಯೋ ಎಡಿಟರ್ ಆಗೋಣ. ಸೊ ದಟ್ ಎಡಿಟರ್ ಆದರೆ ಏನಂದರೆ ಒಬ್ಬ ಆ್ಯಕ್ಟ್ರಿಗೆ ಇದರ ಕ್ಯಾಮ್ರಾ ನಾಲೆಜ್ ಇರಬೇಕು, ಇಲ್ಲ ಡೈರೆಕ್ಷನ್ ಸೆನ್ಸ್ ಇರಬೇಕು, ಇಲ್ಲ ಎಡಿಟಿಂಗ್ ನಾಲೆಜ್ ಇರಬೇಕು. ಸೊ ಒಂದೇ ಬರೀ ಆ್ಯಕ್ಟಿಂಗ್ ಸೆನ್ಸಿಂದನೇ ಅವ್ನು ಏನಾದ್ರು ಮಾಡ್ತಾನೆ ಅಂತಂದರೆ ಸರ್ವೈವ್ ಆಗೋದು ಕಷ್ಟ. ಸೊ ಟೆಕ್ನಿಕಲಿ ಹಿ ಶುಡ್ ಬಿ ಸೌಂಡ್ ಆ್ಯಂಡ್ ಹಿ ಶುಡ್ ಬಿ ನಾಲೆಜಬಲ್. ಸೊ ಈ ಒಂದು ಪರ್ಪಸ್ಗೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ಎಡಿಟಿಂಗಲ್ಲಿ, ಬಿಕಾಸ್ ಎಡಿಟಿಂಗ್ ಇಸ್ ಅ ಬ್ಯೂಟಿಫುಲ್ ಕ್ರಾಫ್ಟ್. ಸೊ ಇವತ್ತು ಯಾರ್ಯಾರು ಈಗ ನಾವೇನು ಸಿನಿಮಾ ನೋಡ್ತೀವಿ ಅಥವಾ ಸೀರಿಯಲ್ ವೆಬ್ ಸೀರೀಸ್ ಏನು ನೋಡ್ತೀವಿ, ಅದು ಅಷ್ಟು ಚೆನ್ನಾಗಿ ಕಾಣೋದಕ್ಕೆ ಒಂದು DOP ನಮ್ಮನ್ನ ಅಷ್ಟು ಚೆನ್ನಾಗಿ ತೋರಿಸಿರ್ತಾರೆ, ಅದಾದ್ಮೇಲೆ ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಇದನ್ನ ದಾಟಿ ಅದು ಒಂದು ಫಿಲಮ್ ಸ್ಟಿಚ್ ಆಗಬೇಕು ಅಂತಂದ್ರೆ ಅದು ಎಡಿಟರ್ ಬರಲೇಬೇಕು. ಸೊ ನಾನು ಅದಕ್ಕೆ ಓಕೆ ಎಡಿಟಿಂಗ್ ಪ್ಯಾಟ್ರನ್ನ ಕಲ್ತ್ರೆ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡ್ಬೋದು ಅನ್ನೋದನ್ನ ಎಡಿಟಿಂಗಿಂದ ಕಲಿಬೋದಿತ್ತು. ಅಂದರೆ ಇವಾಗ ಕಟ್ ಅಂದಿದ ತಕ್ಷಣ ಕೆಲವರು ಇವಾಗ ಹಿಂಗೆ ನೋಡ್ತಾ ಇರ್ತಾರೆ, ಕಟ್ ಅಂದಿದ ತಕ್ಷಣ ಹಿಂಗೆ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಬಟ್ ಅದೇ ಆ ಎಡಿಟರ್ಸ್ಗೆ ಏನು ಬೇಕಾಗುತ್ತೆ ಅಂದರೆ ಅವ್ರು ಕಟ್ ಅಂದ್ರೂ ಒಂದು 2 ನಿಮಿಷ ಒಂದು 2-3 ಕೌಂಟು ಹಂಗೆ ನೋಡಿ ಆಮೇಲಿಂದ ಅವರು ಔಟ್ ಆದಾಗ ಅವ್ರಿಗೇನಾಗುತ್ತೆ, ಕಟ್ಟಿಂಗ್ ಪ್ರೋಸೆಸ್ ಈಸಿ ಆಗುತ್ತೆ. ಸೊ ನಂಗೆ ಇದೆಲ್ಲ ಗೊತ್ತಾಗಿದ್ದು ನಾನು ಎಡಿಟರ್ ಆಗೋಕ್ಕೆ ಶುರು ಮಾಡಿದ್ಮೇಲೆ. ಸೊ ನಾನು ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡಿದೆ, ಸೀನಿಯರ್ ವಿಡಿಯೋ ಎಡಿಟರ್ ಆಗಿ ಆರಕಲ್ಲಿ ವರ್ಕ್ ಮಾಡ್ತಿದ್ದೆ. ಈ ಟೈಮಲ್ಲಿ ನನಗೆ NSD ಬಗ್ಗೆ ಗೊತ್ತಾಯಿತು. ಓಕೆ, ಅವಾಗ ನನ್ನ ತಲೆಯಲ್ಲಿ ಒಂದಿತ್ತು, ನಾನು ಸುಮ್ಮನೆ ಎಲ್ಲರೂ ಆ್ಯಕ್ಟರ್ ಆಗ್ತಾರೆ, ನನಗೆ ಆ ಥರ ಆ್ಯಕ್ಟರ್ ಆಗೋಕ್ಕೆ ಇಷ್ಟ ಇರಲಿಲ್ಲ, ನಾನು ಕಲಿಬೇಕಾಗಿತ್ತು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಡಾಕ್ಟರ್ ಆದವರು ಸುಮ್ಮನೆ ಡಾಕ್ಟರ್ ಅಂತ ಅನ್ನಿಸ್ಕೊಳ್ಳಲ್ಲ, ಅವ್ರು ಅದ್ರ ಬಗ್ಗೆ ಓದಿರ್ತಾರೆ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದಕ್ಕೆ ಏನು ಬೇಕೋ ಅದನ್ನು ಪ್ರಿಪ್ರೇಷನ್ ತೊಗೊತಾರೆ. ನನಗೂ ಹಾಗೆ ಆ್ಯಕ್ಟ್ರ್ ಅಂದಿದ ತಕ್ಷಣ ಸುಮ್ಮನೆ ಬಿಡು ನಾನು ಒಬ್ಬ ಆ್ಯಕ್ಟ್ರ್ ಆಗಬೇಕು ನನಗೆ ಅದಿರಲಿಲ್ಲ, ನಾನು ಅದನ್ನು ಓದಬೇಕಿತ್ತು, ಅದಕ್ಕೆ ನನ್ನ ಟೈಮ್ ಆಗಲಿ ಅಥವಾ ಏನೋ ಒಂದು ನಾನು ಡೆಡಿಕೇಟ್ ಮಾಡಬೇಕು ಅನ್ನೋದು ನನಗಿತ್ತು. ಹಾಗಾಗಿ ನನಗೆ ತಲೆಯಲ್ಲಿದ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲಿ ನಾನು ಆ್ಯಕ್ಟಿಂಗ್ ಕಲಿಬೇಕು ಅಂತ. ಸೊ ಅದಕ್ಕೂ ಮುಂಚೆನೇ ನಾನು ರಂಗಭೂಮಿ 2013ರಲ್ಲಿ ನಾನು ವಿಜಯ ಕಾಲೇಜಲ್ಲಿ ಓದಬೇಕಾದ್ರೇ ಶುರು ಮಾಡ್ಕೊಂಡು ಬಂದಿದ್ದೆ. ಸೊ ಅಲ್ಲೇ ನನಗೆ ಒಂದು ಎಕ್ಸ್ಪೋಜರು ಎಕ್ಸ್ಪೀರಿಯನ್ಸ್ ಎಲ್ಲ ಸಿಕ್ಕಿತ್ತು. ಸೊ ಇದಕ್ಕೆ ನನಗೆ ಅದು ಹೆಲ್ಪ್ ಆಯಿತು. ಸೊ NSDನಲ್ಲಿ ಸೀಟ್ ಸಿಕ್ತು. ನಾನು ಇಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದವ್ರಿಗೆ ಹೇಳಿದೆ, ಅವ್ರು ತುಂಬ ಖುಷಿಯಾಗಿ ನನ್ನ ಕಳಿಸ್ಕೊಟ್ರು. ಅವತ್ತು 2019ರಲ್ಲಿ ನನಗೆ ಏನು ನನಗೆ ಅವಕಾಶ ಸಿಕ್ತು NSDನಲ್ಲಿ, ಐ ಡಿಡ್ಂಟ್ ಟರ್ನ್ ಬ್ಯಾಕ್ ಆಫ್ಟರ್ ದಟ್. ಆದರೆ ಇಲ್ಲ ನಾನು ಇದೇ ಫೀಲ್ಡಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ಕೋರ್ಸ್ ಮುಗೀತು. ಕೋರ್ಸ್ ಮುಗಿದು ಇನ್ನೇನು ಫೈನಲ್ ಒಂದು ಪ್ರೊಡಕ್ಷನ್ ಆಗಬೇಕಾಗಿತ್ತು, ಕೋವಿಡ್ ಬಂತು. ಕೋವಿಡ್ ಬಂದಾಗಂತೂ ಇಟ್ ವಾಸ್ ಲಿಟ್ರಲಿ ಲೈಕ್ ವರ್ಲ್ಡ್ ವಾಸ್ ಏನಂತಾರೆ ಶಟ್ ಡೌನ್ ಅಂತಾರಲ್ಲ, ಹಂಗೆ ಶಟ್ ಡೌನ್ ಆಗ್ಬಿಟ್ಟಿತ್ತು. ಸೊ ಎಲ್ರಿಗೂ ನಿಮ್ಮ ನ್ಯೂಸ್ ಚಾನಲ್ ಮಾತ್ರನೇ ಕೆಲಸ ಮಾಡ್ತಾ ಇದ್ದಿದ್ದು, ಬೇರೆ ಎಲ್ಲ ಇಂಡಸ್ಟ್ರಿನೂ ಕ್ಲೋಸ್ ಆಗೋಗಿತ್ತು. ಸೀರಿಯಲ್ ನಡೆಯೋಕ್ಕೆ ಶೂಟಿಂಗ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ, ಸಿನಿಮಾ ಶೂಟಿಂಗ್ ಇರಲಿಲ್ಲ. ಆ್ಯಂಡ್ ನಾನು ಅವಾಗ ತಾನೇ ಹೊರಗಡೆ ಬಂದಿದ್ದೆ, ಒಂಥರ ಕಳೆದೋಗಿರೋ ಮಗು ಥರ ಆಗಿದೆ. ಯಪ್ಪ ಏನು ಗುರು ಮಾಡಲಿ ಲೈಫಲ್ಲಿ, ಈಗ ತಾನೇ ಏನೋ ಒಂದು ಹೊಸ ಪ್ರೊಫೆಷನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡೆ, ಹಿಂಗಾಗೋಯ್ತಲ್ಲ ಅಂತ ಅಂದ್ಕೊಂಡೆ. ಬಟ್ ಲಕ್ಕಿಲಿ ನನಗೆ ಕೋವಿಡಲ್ಲಿ ಎಲ್ರಿಗೂ ಅದು ಹೇಳ್ತಾರೆ, ಯಪ್ಪ ಯಾಕಾದರೂ ಕೋವಿಡ್ ಬಂತು ಅಂತ. ಆ್ಯಕ್ಚುಲಿ ನನಗೆ ಕೋವಿಡಲ್ಲಿ ಒಳ್ಳೇದಾಯಿತು. ಏನಂದರೆ ನನಗೆ ನನ್ನ ಸಿನಿಮಾ ಸಿಕ್ತು, ಮೊದಲನೇ ಸಿನಿಮಾ ಸಿಕ್ಕಿದ್ದೆ ನನಗೆ ಕೋವಿಡಲ್ಲಿ. ಸೊ ಆಡಿಷನ್ ಎಲ್ಲನೂ ವರ್ಚುವಲ್ ಆಗಾಯಿತು. ಸೊ ಡೈರೆಕ್ಟ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಹಿಂಗಿದೆ ಕ್ಯಾರೆಕ್ಟರ್ ಅಂತ ಹೇಳಿ, ಟೇಲ್ಸ್ ಆಫ್ ಮಹಾನಗರ ಅಂತ ಸಿನಿಮಾ. ಸೊ ನಿಮ್ದೊಂದು ರೋಲ್ ಇದೆ, ಫೇಸ್ಬುಕ್ ರವಿ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ
ಇನ್ನೋಸೆಂಟು ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಸೈಕೋನು ಇರ್ತೀರಾ. ಸೊ ನಿಮ್ಗೊಂದು ಸಿಚುವೇಶನ್ ಬರುತ್ತೆ, ಆ ಸಿಚುವೇಶನ್ ಇಂದ ನೀವು ಸೈಕೋ ಆಗ್ತೀರಾ, ಬಟ್ ತುಂಬಾ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್ ಅನ್ನೋ ಥರದ್ದು ಬಂದಿತ್ತು. ಸೊ ಅವರಿಗೆ ಒಂದು ಆಡಿಷನ್ ನಾನು ಮಾಡಿ ಕಳಿಸಿದ್ದೆ. ಫಸ್ಟ್ ಲಾಕ್ಡೌನ್ ಆದ್ಮೇಲಿಂದ ಅದು ಓಪನ್, ಅಂದರೆ ನನಗೆ ಆಪರ್ಚುನಿಟಿ ಓಪನ್ ಆಯಿತು ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಂಡ್ರು, ಇಲ್ಲ ನೀವು ಈ ಪಾತ್ರಕ್ಕೆ ಸೂಟ್ ಆಗ್ತೀರಾ ಅಂತ. ಸೊ ಹಾಗೆ ಎರಡನೇ ಲಾಕ್ಡೌನ್ ಮುಗಿದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೊ ಅದಾದ್ಮೇಲಿಂದ ಒಂದು 2-3 ವರ್ಷದ ಏನಂತಾರೆ ಹಾರ್ಡ್ ವರ್ಕು, ಪೇಷನ್ಸು ಎಲ್ಲದಕ್ಕೂ 2023 ಸಿನಿಮಾ ಹೊರಗಡೆ ಬಂತು. ಅವಾಗಿಂದ 2020ರಿಂದ ಜರ್ನಿ ಸ್ಟಾರ್ಟ್ ಆಗಿ 2023 ನನ್ನ ಮೊದಲನೇ ಸಿನಿಮಾ ಹೊರಗಡೆ ಬಂತು, ಟೇಲ್ಸ್ ಆಫ್ ಮಹಾನಗರ. ಸೊ ಏನಂದ್ರೆ ಅದೇ ಜನಕ್ಕೆ ಅದಿನ್ನೂ ಅಷ್ಟು ರೀಚ್ ಆಗಲಿಲ್ಲ. ಸೊ ಅದಿನ್ನೂ ಈಗ OTT ಬರೋಕ್ಕಿದೆ. ಸೊ ಅದೊಂದು ಬಂದರೆ ಪ್ರಾಬಬ್ಲಿ ರೀಚ್ ಆಗತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಮ್ಮ ಟೀಮ್ಗೆಲ್ಲನು. ಸೊ ನೋಡ್ಬೇಕು ಹೆಂಗೆ ಅಂತ. ಐರನಿ ಏನಂದರೆ 2023 15 ಸೆಪ್ಟೆಂಬರು ನನ್ನ ಮೂವಿ ರಿಲೀಸ್ ಆಗಿತ್ತು. ಸೇಮ್ ಅದೇ ದಿನ 2025 ವಸುದೇವ ಕುಟುಂಬದಲ್ಲಿ ನಮ್ಮ ಸ್ಟಾರ್ ಸುವರ್ಣ ಚಾನಲಲ್ಲಿ ವಸುದೇವ ಕುಟುಂಬ ಲಾಂಚ್ ಆಯಿತು, ಅಂದರೆ ಎಪಿಸೋಡ್ಸ್ ಬರೋದಕ್ಕೆ ಶುರು ಆಯಿತು. ಸೊ ಇಟ್ ವಾಸ್ ಲೈಕ್ ಕೋಇನ್ಸಿಡೆನ್ಸ್. ಆ 2 ವರ್ಷ ಗ್ಯಾಪಲ್ಲಿ 2023ರಿಂದ ಇವಾಗ ಏನು 2025 ಮಾಡೋವರೆಗೂ ಒಂದಷ್ಟು ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದೆ. ನಂದು ಗೋಕುಲದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಯಾವುದೇ ಸೀರಿಯಲ್ ಮಾಡಿದ್ರು ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ದಿವಸದ ಮೇಲೆ ನಂಗೆ ಶೂಟಿಂಗ್ ಇರ್ತಾ ಇರಲಿಲ್ಲ. ಸೊ ಐ ವಾಸ್ ನಾಟ್ ಎ ಲೀಡ್ ಆರ್ಟಿಸ್ಟ್, ಐ ವಾಸ್ ಜಸ್ಟ್ ಎ ಸಪೋರ್ಟಿಂಗ್, ನಾಟ್ ಸಪೋರ್ಟಿಂಗ್ ಆಲ್ಸೋ, ಸಪೋರ್ಟಿಂಗು ಅಲ್ಲ, ಒನ್ ಡೇ ಆರ್ಟಿಸ್ಟ್ ಅನ್ಬೋದು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ನಮಗೆ ಇರತ್ತೆ, ಮುಗಿದೋಯ್ತು. ಸೊ ದೇರ್ ವಾಸ್ ನಥಿಂಗ್ ಲೈಕ್ ಒಂದು ಡೆಫಿನೆಟ್ ಸ್ಕೆಡ್ಯೂಲ್ ಅವೆಲ್ಲ ಏನಿಲ್ಲ. ಅವ್ರು ಕರೆದಾಗ ಹೋಗ್ತಿದ್ದೆ, ಮಾಡ್ತಾ ಇದ್ದೆ, ಅಷ್ಟೇ, ಮುಗ್ದೋಯ್ತು. ಇವಾಗ ಪಾತ್ರ ಆಗೋಯ್ತು ಅಂದರೆ ಆಗೋಯ್ತು, 2 ದಿವಸ 3 ದಿವಸ ಶೂಟಿಂಗು. ಸೊ ಈ ಥರ ನಾನು ಸುಮಾರು ವರ್ಷ ಮಾಡ್ಕೊಂಬಂದೆ. ಯಾವಾಗ ನಾನು ಈ ಶಾಂತಂ ಪಾಪಂ ಶುರು ಮಾಡಿದಾಗಿಂದನು ಇಲ್ಲಿವರೆಗೂ, ವಸುದೇವ ಕುಟುಂಬದ ಮುಂಚೆವರೆಗೂ ಶಾಂತಂ ಪಾಪಂ, ಬ್ರಾಹ್ಮಿನ್ಸ್ ಕಫೆ, ಯಡಿಯೂರು ಸಿದ್ಧಲಿಂಗೇಶ್ವರ, ಇವೆಲ್ಲ ಮಾಡ್ಬೇಕಾದ್ರೂ ಐ ವಾಸ್ ಅ ಕ್ಯಾರೆಕ್ಟರ್ ಅಷ್ಟೇ. 3 ದಿವಸ 4 ದಿವಸ ಮುಗ್ದೋಯ್ತು, ಆಮೇಲಿಂದ ನನಗವರೆಗೂ ಸಂಬಂಧ ಇಲ್ಲ. ಸೊ ಅವಾಗ ಅನ್ನಿಸ್ತಾಯಿತ್ತು, ಓಕೆ ನಾನು ಇವಾಗ ಈ ಫೀಲ್ಡ್ ತೊಗೊಂಡಿದ್ದೀನಿ, ನಾನು ಇದರಲ್ಲೇ ಏನಾದ್ರು ಮುಂದುವರಿಬೇಕು ಅಂತಿದ್ದೀನಿ. ಹೆಂಗೆ, ಲೈಕ್ ವಾಟ್ ಈಸ್ ದ ಏನಂತಾರೆ ಪ್ರೊಸೀಜರ್ ಏನೀಗ ಬೇರೆ ಕೆಲಸಕ್ಕಾದರೆ ನಮಗೊಂದು ಪ್ರೊಸೀಜರ್ ಅನ್ನೋದು ಇರುತ್ತೆ. ಏನು, ಈ ಕೆಲಸಕ್ಕೆ ನಾವು ಅಪ್ಲೈ ಮಾಡ್ತೀವಿ, ಇಂಟರ್ವ್ಯೂಗೆ ಹೋಗ್ತೀವಿ, ಇಂಟರ್ವ್ಯೂನಲ್ಲಿ ಪಾಸ್ ಆದರೆ ಪಾಸು, ಇಲ್ಲ ಅಂದರೆ ಇಲ್ಲಾಂದರೆ ಮುಂದಿನ ಕೆಲಸ ಅಂತ. ಬಟ್ ನಮಗೆ ಎಷ್ಟೊಂದು ಸೀರಿಯಲ್ಗಳು ಬರ್ತವೆ, ಎಷ್ಟೊಂದು ಕತೆಗಳಿರ್ತವೆ, ಬಟ್ ಎಲ್ಲ ಕತೆಗಳಿಗೂ ನಾವು ಸೂಟ್ ಆಗಬೇಕಲ್ಲ. ಯಾಕಂದರೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು, ಚಾನೆಲ್ಗಾಗಿರ್ಬೋದು, ಅಥವಾ ಡೈರೆಕ್ಟರ್ಸ್ಗಾಗಿರ್ಬೋದು, ಅವರೊಂದು ಕಲ್ಪನೆ ಇಟ್ಕೊಂಡಿರ್ತಾರೆ, ಇಲ್ಲ ನನಗೆ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಡಿಸಪಾಯಿಂಟ್ ಆಗ್ತಿತ್ತು. ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿಲ್ವಾ, ಅಥವಾ ಏನೋ ಐ ಆಮ್ ನಾಟ್ ಫಿಟ್ ಫಾರ್ ಬೀಯಿಂಗ್ ಹಿಯರ್, ಈ ಥರ ಎಲ್ಲ ನನ್ನ ಮೇಲೆ ನನಗೆ ಅದೊಂದು ಸೆಲ್ಫ್ ಡೌಟ್ಸ್ ಇತ್ತು. ಬಟ್ ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಅರ್ಥ ಆಗಿದ್ದೇನೆಂದರೆ, ಏನಂತಾರೆ, ನಮ್ಮ ತಟ್ಟೆನಲ್ಲಿ ಅನ್ನ ಬಂದು ಬೀಳೋವರೆಗೂ ನಾವು ಕಾಯಬೇಕು. ಸೊ ಅದು ನಮ್ಗೆ ಋಣ ಇದ್ರೆ ಮಾತ್ರನೇ ನಾವು ತಿನ್ನಕ್ಕಾಗೋದು ಅನ್ನೋದು ಒಂದು ಅರ್ಥ ಆಯಿತು. ಸೊ ಅವಾಗ ಅರ್ಥ ಆಗಿದ್ದು, ಓಕೆ, ಇಟ್ ಈಸ್ ನಾಟ್ ಅಬೌಟ್ ನಾನು ಆ್ಯಕ್ಟಿಂಗ್ ಮಾಡೋದಲ್ಲ, ಇಟ್ ಈಸ್ ಅಬೌಟ್ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಾ ಇಲ್ವಾ ಅನ್ನೋದು ಫಸ್ಟ್ ನೋಡ್ಕೋಬೇಕಂದ್ರೆ ಅವ್ರ ತಲೆಯಲ್ಲಿ ಏನೋ ಒಂದು ಕಲ್ಪನೆ ಇರುತ್ತೆ, ಅಥವಾ ಅದೊಂದು ಪಿಕ್ಚರ್ ಇರುತ್ತೆ, ಇಲ್ಲ ನನಗೆ ಈ ಆ್ಯಕ್ಟರ್ ಹಿಂಗಿರಬೇಕಾಗಿತ್ತು, ನನಗೆ ಇವ್ರು ಯಾಕೋ ಅಷ್ಟು ಸೂಟ್ ಆಗ್ತಿಲ್ಲ. ಅದು ಈಗಲೂ ರಿಜೆಕ್ಷನ್ಸ್ ಆಗುತ್ತೆ. ಅದು ರಿಜೆಕ್ಷನ್ ಅಂತ ನಾನು ನೆಗೆಟಿವ್ ಆಗಿ ತೊಗೊಂಡ್ರೆ ಅದು ರಿಜೆಕ್ಷನ್ನು. ಇಲ್ಲ ಬಿಡುಗರು, ಇದಕ್ಕೆ ನನಗೆ ಆಗಲಿಲ್ಲ ಅಂತಂದರೆ ಪ್ರಾಬಬ್ಲಿ ನನಗೆ ಇನ್ನೂ ಒಂದೇನೋ ಒಂದು ದೊಡ್ಡ ಆಪರ್ಚುನಿಟಿ ಸಿಗುತ್ತೆ, ಅದಕ್ಕೋಸ್ಕರ ಇದು ಕೈ ಬಿಟ್ಟು ಹೋಯ್ತಾನೋ ಅಂತ ನಮಗೆ ನಾವು ಮೋಟಿವೇಟ್ ಮಾಡಿಕೊಂಡ್ರೆ ಮಾತ್ರನೇ ಇಲ್ಲಿ ಸರ್ವೈವಲ್ ಆಗ್ಬೋದು ಅಂತ. ಅಲ್ಲ, ಅದೀಗ ರಿಜೆಕ್ಷನ್ ಅಂತ ಹೇಳಿದ್ರೆ, ಸೊ ಯಾಕಿರ್ಬೋದು ನಿಮ್ಮ ಪ್ರಕಾರ, ನೀವು ಯಾಕಂತ ಅನ್ಕೊಳ್ತಿರ್ತೀವಿ? ಅದೇ ನಾನು ಹೇಳ್ದಂಗೆ, ನಾನು ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಅವ್ರು ಏನು ಅನ್ಕೊಂಡಿರ್ತಾರೆ, ಒಂದು ಇಮೇಜ್ ಇಟ್ಕೊಂಡಿರ್ತಾರೆ. ಸೊ ಈ ಇಮೇಜಿಗೆ ಅಟ್ಲೀಸ್ಟ್ ನಾನೊಂದು 50% ಮ್ಯಾಚ್ ಆದ್ರೆ ಅವ್ರಿಗೆ ಏನಾಗುತ್ತೆ, ಇವ್ನು ಮ್ಯಾಚ್ ಆಗ್ತಾ ಇದ್ದಾನೆ. ಸೊ 50% ನಾನು ಲುಕ್ಕಲ್ಲೇ ಗೆದ್ದೆ ಅಂತಂದ್ರೆ, ಅವ್ರು ಅನ್ಕೊಂಡಿರೋ ಲುಕ್ಕಿಗೆ ನಾನು ಗೆದ್ದೆ ಅಂತಂದ್ರೆ, ಇನ್ನು 50% ನಾನು ಆ್ಯಕ್ಟಿಂಗ್ ಮಾಡಿದ್ರೆ ಸಾಕು, ಅಲ್ಲಿಗೆ ನನ್ನ ಪಾತ್ರ ಗೆಲ್ಲತ್ತೆ. ಸೊ ಅವ್ರು ಅನ್ಕೊಂಡಿರೋ ಥರ ನಾ 10% ಇದ್ರೆ ಇನ್ನು 90% ನನ್ನ ಪರ್ಫಾರ್ಮೆನ್ಸ್ ಇರಬೇಕು. ಬಟ್ ಅವ್ರಿಗೆ ಆ ನಂಬಿಕೆ ಇರೋದಿಲ್ಲ, ಯಾಕಂತಂದ್ರೆ ಅವ್ರು ನನ್ನ ನೋಡಿರೋದಿಲ್ಲ ಅಥವಾ ನನ್ನ ಕೆಲಸ ಗೊತ್ತಿರೋದಿಲ್ಲ. ಸೊ ಇದು ಅವ್ರದ್ದು ತಪ್ಪಲ್ಲ, ಈ ಕಡೆ ನಂದು ತಪ್ಪಲ್ಲ. ಇಲ್ಲಿ ಯಾರ್ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಸಿಚುವೇಶನ್ನು, ಟೈಮು. ಸೊ ಟೈಮ್ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಬಿ ಪೇಷಂಟ್, ವಿ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್, ಅಷ್ಟೇ. ಆದ್ರೆ ಈಗ ಜನಗಳು ಹೊಸೊಬ್ರನ್ನ ಒಪ್ಕೊಳ್ಳಲ್ಲ ಅಂತ ಒಂದು ಮಾತಿದೆ, ಸೊ ಅದಕ್ಕೆ ಹೇಳ್ತೀರಾ? ಪ್ರಾಬಬ್ಲಿ ಯಾಕೆ ಹಂಗೆ ಆ ಟಾಕ್ ಬಂದಿದೆ ಅಂದರೆ, ನಾನು ಹೇಳಿದೆ, ಈಗ ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ, ಲಾಯರ್ ಆಗ್ಬೇಕಂದ್ರೆ ಅದಕ್ಕೆ ಓದ್ಕೊಂಡು ಬಂದಿರ್ತಾನೆ ಅಥವಾ ಅದ್ರ ಬಗ್ಗೆ ಗೊತ್ತಿರತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನಾಗಿದೆ ಅಂದರೆ, ನೋ ಅಫೆನ್ಸ್ ಟು ಎನಿ ಆ್ಯಕ್ಟರ್ಸ್ ಹಿಯರ್, ಬಟ್ ಏನಂದರೆ ಒಬ್ಬ ಆ್ಯಕ್ಟರ್ ಆಗ್ಬೇಕಂದ್ರೆ ಕೆಲವೊಂದು ಇರತ್ತೆ, ಅದನ್ನು ಟ್ರೈನಿಂಗು ಅಥವಾ ಅದಕ್ಕೇನೋ ಒಂದು
ಸಾಧನೆ ಅನ್ನೋದೊಂದಿರುತ್ತೆ, ಅದನ್ನ ಮಾಡಿರ್ಬೇಕು ಮುಂಚೆ, ಅಂದ್ರೆ ಒಂದು ಪ್ರಾಕ್ಟೀಸ್ ಅನ್ನೋದಿರುತ್ತೆ, ಅದನ್ನ ಮಾಡಿದ್ರೆ ಅದು ನಿಮ್ಗೆ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಓ, ಅವ್ನು ಇಷ್ಟು ವರ್ಷದ ಏನ್ ಕಷ್ಟಪಟ್ಟಿದ್ದಾನೆ, ಮಣ್ಣೊತ್ತಿದ್ದಾನೆ, ಅದಲ್ಲಿ ಕಾಣುತ್ತೆ ನಿಮಗೆ. ಸೊ ಇವಾಗ ಏನಾಗ್ತದೆ, ಹೊಸಬ್ರನ್ನ ಯಾಕೆ ಜನ ಒಪ್ಪಲ್ಲ ಅಂತಂದ್ರೆ, ಬಂದ ಮಾಡ್ದ ಹೋದ, ಅಲ್ಲಿ ಆಡಿಯನ್ಸ್ಗೂ ಮತ್ತೆ ಆಕ್ಟರ್ಗೂ ಎಮೋಷನಲ್ ಡೆಪ್ತೇ ಇರೋದಿಲ್ಲ, ಕನೆಕ್ಟೇ ಆಗಲ್ಲ. ಸೊ ಈಗ ನೀವು ನೋಡಿ, ನೀವು ಯಾವ್ದಾರ ಸಿನಿಮಾ ಫ್ಲಾಪ್ ಅಂತ ಏನಕ್ಕೆ ಹೇಳ್ತೀರಾ ಅಂತಂದ್ರೆ, ಆ ಸಿನಿಮಾ ನಿಮ್ಗೆ ಕನೆಕ್ಟ್ ಆಗಿರಲ್ಲ. ಯಾಕಂತಂದ್ರೆ ಅದ್ರಲ್ಲಿ ಏನೂ ಇರೋದಿಲ್ಲ. ಹಂಗಂತ ಅವ್ರು ಕಷ್ಟಪಟ್ಟಿರಲ್ವಾ, ಕಷ್ಟಪಟ್ಟಿರ್ತಾರೆ, ಬಟ್ ಏನಂದ್ರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಎಮೋಷನಲ್ ಡೆಪ್ತ್. ಅದೊಂದು ಡಿಸ್ಟೆನ್ಸ್ ಇರುತ್ತೆ. ನಾವು ಇವಾಗ ಸ್ಕ್ರೀನಲ್ಲಿ ಹಿಂಗೆ ನೋಡ್ತಾ ಇದೀವಿ ಅಂತಂದ್ರೆ, ಸೀರಿಯಲ್ ಆಗಲಿ ಅಥವಾ ಸಿನಿಮಾ ಆಗಲಿ, ಆಡಿಯನ್ಸ್ಗೆ ನಮಗೆ ಒಂದು ಪರದೆ, ಅದ್ರ ಹಿಂದೆ ಅವ್ರು ಇರ್ತಾರೆ, ಅದ್ರ ಮೇಲೆ ನಾವಿರ್ತೀವಿ. ಸೊ ಆ ಒಂದು ಡಿಸ್ಟೆನ್ಸ್ನ ನಾವು ಹೆಂಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ ಅಂದ್ರೆ ಓನ್ಲಿ ಥ್ರೂ ಎಮೋಷನ್ಸ್. ನಾವು ಅವ್ರನ್ನ ಎಮೋಷನಲ್ ಆಗಿ ಹಿಡಿದಿಟ್ಕೊಂಡ್ರೆ ಮಾತ್ರನೇ ಅವ್ರಿಗೂ ನಮಗೂ ಕನೆಕ್ಷನ್ ಸಿಗುತ್ತೆ. ಅವಾಗ ಅವರು ಇಲ್ಲ ಇದೊಂದು ಒಳ್ಳೆ ಸಿನಿಮಾ, ಇಲ್ಲ ಇವನೊಬ್ಬ ಒಳ್ಳೆ ನಟ ಅಂತ ಅವ್ರು ಒಪ್ಪದೆ ಆ ಎಮೋಷನಲ್ ಕನೆಕ್ಷನ್ ಆದಾಗ. ಸೊ ಯಾವಾಗ ಆಕ್ಟರ್ಸ್ ಎಮೋಷನಲ್ ಕನೆಕ್ಷನ್ ಮರಿತಾರೆ, ಅಂದ್ರೆ ಅವ್ರ ಪರ್ಫಾರ್ಮೆನ್ಸಸ್ ಅಲ್ಲಿ ಮರಿತಾರೆ, ಪ್ರಾಬಬ್ಲಿ ಅದಕ್ಕೆ ಅವರು ಹೊಸಬ್ರನ್ನ ಒಪ್ಪಲ್ಲ. ಬಟ್ ಅದೇನಾಗ್ತಿದೆ, ಎಲ್ಲ ಹೊಸಬ್ರಿಗೂ ಆ ಒಂದು ಟ್ಯಾಗ್ ಲೈನ್ ಬಂದಾಗ ಪ್ರಾಬಬ್ಲಿ ನಂತರ ಇರೋ ಸುಮಾರು ಜನ ಆಕ್ಟರ್ಸ್ಗೆ ಅದು ಏಟ್ ಬೀಳತ್ತೆ. ಓ ಇಲ್ಲ ಹೊಸಬ ಒಂದೇನು ನೋಡೋದ್ ಬಿಡು ಅನ್ನೋ ಮೆಂಟಾಲಿಟಿಗೆ ಬಂದ್ಬಿಟ್ಟಾಗ, ಅಯ್ಯಯ್ಯೋ ಯಾರೋ ಇಂದ ನಮ್ಗೆ ಏಟ್ ಬಿತ್ತಲ್ಲಪ್ಪ ಅನ್ನೋ ತರ ಆಗುತ್ತೆ. ಈಗ ನೀವು ಡ್ರಾಮಾ ಕ್ಲಾಸಿಗೆಲ್ಲ ಹೋಗಿದ್ರಿ ಅಂತ ಹೇಳ್ತಾರೆ, ಬಟ್ ಈಗ ಏನಾಗ್ತಿದೆ ಅಂದ್ರೆ, ಈಗ ರೀಲ್ಸ್ ಮಾಡ್ಕೊಂಡು ಮೇಲ್ ಬಂದವ್ರಿಗೆ ಮಾತ್ರ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು? ಅದಕ್ಕೆ ನಾನೇನು ಹೇಳ್ತೀನಿ ಅನ್ನೋದಕ್ಕಿಂತ, ಅದೇ ಟೈಮ್ ವಿಲ್ ಡಿಸೈಡ್. ಯಾಕಂದ್ರೆ ಈ ರೀಲ್ಸು, ಈ ಟಿಕ್ಟಾಕು ಇದೆಲ್ಲ ಅಣ್ಣವ್ರು ಆ್ಯಕ್ಟಿಂಗ್ ಮಾಡಬೇಕಾದಾಗಿಂದನೂ ಅದೆಲ್ಲ ಏನೂ ಇದ್ದಿಲ್ಲ. ಅವರೆಲ್ಲ ರಿಯಲ್ ಟ್ಯಾಲೆಂಟ್ ಮೇಲೆ ಬಂದವರು, ರಿಯಲ್ ಹಾರ್ಡ್ ವರ್ಕ್ ಮೇಲೆ ಬಂದವರು. ಅದ್ರ ಜೊತೆಗೆ ಏನಂತಾರೆ, ರಂಗಭೂಮಿ ಅನ್ನೋದು ಏನಕ್ಕೆ ಬಂತು, ಏನಕ್ಕೆ ರಂಗಭೂಮಿ ಕಲಾವಿದರಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇದ್ರು, ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಯಾಕಂದರೆ ಅವ್ರು ಅಷ್ಟು ಕಷ್ಟಪಡ್ತಾರೆ, ಅವ್ರಿಗೋಸ್ಕರ ಐ ಮೀನ್ ಡೆಡಿಕೇಟ್ ಮಾಡಿರ್ತಾರೆ ಅವ್ರ ಲೈಫ್ನ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಇವತ್ತಿಗೆ ರೀಲ್ಸು ಅದು ಇದು ಬಂದಿರೋ, ನಾನು ಮಾಡ್ತೀನಿ ರೀಲ್ಸ್, ಮಾಡಲ್ಲ ಅಂತಲ್ಲ, ಬಟ್ ನಂದೊಂದು ವೇ ಇದೆ. ನಾನು ಏನೇ ರೀಲ್ ಮಾಡಿದ್ರು ಸಾಧ್ಯವಾದಷ್ಟು ಒರಿಜಿನಲ್ ಕಂಟೆಂಟ್, ಅಂದ್ರೆ ನನಗೆ ಲಿಪ್ ಸಿಂಕ್ ಮಾಡೋದು ಅಥವಾ ಆ ಥರದ್ದು ರೀಲ್ಸ್ ನನಗೆ ಇಷ್ಟ ಆಗೋದಿಲ್ಲ. ನನಗೇನು ಏನಾದ್ರು ಮಾಡಿದ್ರು ಒಂದು ಸ್ವಂತವಾಗಿ ಮಾಡಬೇಕು, ಅಂದ್ರೆ ಅದನ್ನ ನಾನು ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ತಗೊಳ್ಳೋದಲ್ಲ ಮ್ಯಾಟ್ರು. ನನ್ನ ಓನ್ ವಾಯ್ಸ್ ಇರಬೇಕು, ಅದಕ್ಕೆ ನಾನೇ ಆ್ಯಕ್ಟ್ ಮಾಡಿರ್ಬೇಕು, ಅದಕ್ಕೆ ನಾನೇ ಜೀವ ತುಂಬಿಸಿರ್ಬೇಕು. ಸೊ ಈ ಥರ ಕಂಟೆಂಟ್ ಕೊಡಬೇಕು ಅನ್ನೋದು ನನ್ನ ಒಂದು ರೀಲ್ಸಿನ ಒಂದು ಇದು. ಆ್ಯಂಡ್ ನಾನು ಯಾಕೆ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದೆ ಗೊತ್ತಾಯ್ತು ನನಗೆ ಟ್ರೆಂಡು. ರೀಲ್ಸ್ ಮಾಡಿದ್ರೆ ರೀಚ್ ಆಗ್ತೀವಿ. ಸೊ ಇವಾಗ ಯಾರ್ಯಾರೋ ರೀಚ್ ಆಗ್ತಿದಾರೆ ಅಂತಂದ್ಮೇಲೆ ಈಗ ನಮ್ಮಂಥವ್ರ ಟ್ಯಾಲೆಂಟು ಹೊರಗಡೆ ಬರಬೇಕು. ಅದಕ್ಕೆ ಬರ್ಬೇಕಂದ್ರೆ ಮಾಡಲೇಬೇಕು. ಸೊ ಐ ಕೆನಾಟ್ ಸೇ ಮಾಡಬಾರ್ದು, ಅಥವಾ ಐ ಕೆನಾಟ್ ಸೇ ಇಲ್ಲ ಅದರಿಂದನೇ ಬರುತ್ತೆ. ಇಟ್ ಡಿಪೆಂಡ್ಸ್. ಸೊ ಅದೇ ನೀವು ಹೇಳ್ದಂಗೆ, ನೀವು ಕೇಳಿರೋ ಪ್ರಶ್ನೆಗೆ ಹೇಳ್ಬೇಕು ಅಂತಂದ್ರೆ, ಅದೇ ಏನು ಮಾಡೋಕ್ಕಾಗಲ್ಲ. ಇವಾಗಿನ ಟ್ರೆಂಡ್ ಹಂಗಿದೆ, ಟ್ರೆಂಡ್ಗೆ ನಾವು ಅಡಾಪ್ಟ್ ಆಗ್ಲೇಬೇಕು ಅಷ್ಟೇನೆ. ಯಾಕಂದ್ರೆ ನಾವು ನೋಡ್ತಿದ್ದಾಗ ಜನರು ಜಾಸ್ತಿ ಅಕ್ಸೆಪ್ಟ್ ಮಾಡೋದು ಅವರನ್ನ, ಈಗ ರೀಲ್ಸ್ ಅಲ್ಲಿ ಯಾರು ಬರ್ತಾರೋ ಸೊ ಅವರನ್ನ, ಹೊಸೊಬ್ರನ್ನ ಅಷ್ಟು ಕೇರ್ ಮಾಡಲ್ಲ ಅಂತಾನೆ ನಾವು ನೋಡ್ತಾ. ಇನ್ನೊಂದು ಅಂದ್ರೆ ಅದೇನೋ ಗೊತ್ತಿಲ್ಲ, ಅದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಹಂಗ ಆಗಿದೆಯೋ ಏನೋ, ನೀವು ನೋಡಿಬೇಕಾದ್ರೆ ಒಳ್ಳೆ ಕಂಟೆಂಟ್ಗೆ ಜನ ಲೈಕ್ಸು, ಕಮೆಂಟ್ಸು, ಶೇರ್ಸು ತುಂಬಾ ಕಡಿಮೆನೇ ಇರುತ್ತೆ. ಅದೇ ಕಂಟೆಂಟಲ್ಲಿ ಒಂದಿಷ್ಟು ವಲ್ಗರ್ ಇರಲಿ, ಒಂದಿಷ್ಟು ಏನಂತಾರೆ ಅದು ನೆಸೆಸಿಟಿನೇ ಇರೋದಿಲ್ಲ, ಅದನ್ನ ಯಾಕೆ ಮಾಡಿರ್ತಾರೋ ಅನ್ನೋ ಥರ ಕಂಟೆಂಟ್ ಇರುತ್ತೆ, ಅದಕ್ಕೆ ಮಿಲಿಯನ್ ವ್ಯೂಸ್ ಹೋಗುತ್ತೆ. ನಾನು ಅದನ್ನೆಲ್ಲ ನೋಡ್ತಾ ಅನ್ಕೊಂತೀನಿ, ಗುರು ಇನ್ನೇನು ಮಾಡಿದ್ರೆ ನಮ್ಮ ರೀಲ್ ರೀಚ್ ಆಗುತ್ತೆ, ಅಥವಾ ಇನ್ಯಾವ ಥರ ಕಂಟೆಂಟ್ ಕೊಟ್ಟರೆ ಜನ ನಮ್ಮನ್ನು ಇಷ್ಟಪಡ್ತಾರೆ. ಸೊ ದೆರ್ ಇಸ್ ನೋ ಫಾರ್ಮುಲಾ. ಜನಕ್ಕೆ ಏನು ಅಂದ್ರೆ, ಇವಾಗ ಬೇರೆ ಇಂಟರ್ನೆಟ್ ಎಲ್ಲ ಕಡೆನೂ ಅನ್ಲಿಮಿಟೆಡ್ ಬಂದ್ಬಿಟ್ಟಿದೆ. ಸೊ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ಕ್ರಿಯೇಟ್ ಯಾರು ಮಾಡ್ತಾರೆ ಈ ತರ ರೀಲ್ಸ್ನೆಲ್ಲ, ಸೊ ಅವ್ರಿಗೆ ಗೊತ್ತಿದೆ ಏನ್ ಕೊಟ್ರೆ ನಾವು ಓಡತ್ತೆ, ಏನ್ ಕೊಟ್ರೆ ಅದು ವರ್ಕ್ ಆಗತ್ತೆ ಅಂತ. ಸೊ ಅವ್ರ ಫಾರ್ಮುಲಾದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈಗ ನೀವು ವಸುದೇವ ಕುಟುಂಬದಲ್ಲಿದ್ದೀರಾ, ಸೊ ಸೆಕೆಂಡ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಚಾನ್ಸ್ ಹೇಗೆ ಸಿಕ್ತು ನಿಮ್ಗೆ ವಸುದೇವ ಕುಟುಂಬದಲ್ಲಿ ಒಂದು ಪಾತ್ರ? ಸೊ ನಾನು ವಸುದೇವ ಕುಟುಂಬಕ್ಕೆ ಅದ್ ಮುಂಚೆ ನಾನೊಂದು ಇಂಟರ್ವ್ಯೂನಲ್ಲೂ ಅದೇ ಹೇಳಿದೆ. ಸೊ ವಸುದೇವ ಕುಟುಂಬ ಲ್ಯಾಂಡ್ ಆಗೋದಕ್ಕೆ ನಾನೊಂದು 7 ತಿಂಗಳು ವೆಯ್ಟ್ ಮಾಡಿದೆ. ಅಂದ್ರೆ ನಾನು ಎಸ್ ಅಂತ ಅಂದ್ಮೇಲೆ ನನಗೆ 7 ತಿಂಗಳು ನನಗೊಂದು ವೆಯ್ಟಿಂಗ್ ಪ್ರೊಸೆಸ್ ಇತ್ತು. ಬಟ್ ಆ ಪ್ರೋಸೆಸ್ಸಲ್ಲಿ ಒಂದು ಸ್ವಲ್ಪ ಭಯ ಇತ್ತು, ಅಲ್ಲ ಹೇಳ್ಬಿಡಿ ಅಂದರೆ ನನ್ನ ಚಾನಲ್ ಓಕೆ ಮಾಡಿಬಿಟ್ಟಿತ್ತು. ಸೊ ಫಸ್ಟು ನನ್ನ ಲುಕ್ ಟೆಸ್ಟ್ ಎಲ್ಲ ಆಗಿ ನಂದು ಕಂಪ್ಲೀಟ್ ಏನೇನು ಪ್ರೊಸೀಜರ್ ಇತ್ತು, ಅದು ಆಡಿಷನ್ನು, ಲುಕ್ ಟೆಸ್ಟು ಎಲ್ಲದರಲ್ಲೂ ನಾನು ಓಕೆ ಆಗಿ, ನೀವು ಓಕೆ ಆಗಿದ್ದೀರಾ ಕುಮಾರಾಗೆ, ಅಂದರೆ ಕುಮಾರನ ಪಾತ್ರಕ್ಕೆ ನೀವು ಓಕೆ ಆಗಿದ್ದೀರಾ, ತಲೆ ಕೆಡ್ಸ್ಕೊಬೇಡಿ, ನಿಮಗೆ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬರುತ್ತೆ ಅಂತ. ಅದಾದಮೇಲೆ ತಿಂಗ್ಳುಗಟ್ಟಲೆ ನಾನು ವೆಯ್ಟ್ ಮಾಡೋ ಪ್ರೊಸೀಜರ್ ಬಂತು. ಯಾಕಂದರೆ ಅದು ಪ್ರೊಡಕ್ಷನ್ ಹೌಸ್ ಚೇಂಜ್ ಆಗ್ತಾ ಹೋಗಿ ಕೊನೆಗೆ ಕಾಲ್ ಬಂತು. ಸೊ ಬಟ್ ಆ ಪ್ರೋಸೆಸ್ಸಲ್ಲಿ ಕಾಯೋದಿದೆ ಗೊತ್ತಾ, ಅಂದರೆ ಅಪ್ಪ ನಮ್ಗೆ ಇದು ಸಿಗುತ್ತೋ ಇಲ್ವೋ. ಯಾಕಂದರೆ
ಕಂಪ್ಲೀಟ್ ಡೆಡಿಕೇಟ್ ಮಾಡ್ಬಿಟ್ಟಿರ್ತೀವಿ, ಆಮೇಲೆ ಅದು ನಮ್ದು ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಅದು ಕೊನೆ ಮೂಮೆಂಟಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಸೊ ಈ ಥರ ಆಂಗ್ಸೈಟಿಗಳಿತ್ತು, ಯಪ್ಪ ಏನಪ್ಪ ಇದು ಸಿಗ್ಲಿಲ್ಲ ಅಂದರೆ ಹೆಂಗೆ, ಯಾಕಂದರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಒಂದು ಲೀಡ್ ಪಾತ್ರ ಗಿಟ್ಟಿಸ್ಕೊಳ್ಳೋಕ್ಕೆ. ಸೊ ಇದೂ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನೋ ಒಂದು ಆಂಗ್ಸೈಟಿ ಇತ್ತು. ಆ್ಯಂಡ್ ಫೈನಲಿ ಅದೇ ಆ ಒಂದು ಪ್ರೋಸೆಸ್, ಆ ಒಂದು ವೆಯ್ಟು, ಆ ಒಂದು ಸ್ಟೇಜ್ ದಾಟಿದ ಮೇಲೆ ನನಗೆ ಅದು ಸಿಕ್ಕಿದ್ದು. ಅಂದರೆ ಇಟ್ ವಾಸ್ ಅಂಟ್ ಈಸಿ. ಆ ಒಂದು ಟೆನ್ಷನ್ನು, ಆಂಗ್ಸೈಟಿ, ಅದ್ರ ಜೊತೆಗೇನೆ ನಾನು ಲೈಫ್ ನಡೀತಾ ಇತ್ತು, ಅದು ಆಗ್ತಾ ಇತ್ತು ಹಂಗೆ. ಈಗ ಒಬ್ಬ ಆಕ್ಟರ್ಸ್ಗೆ ಒಂದು ಆಕ್ಟಿಂಗ್ ಬಿಟ್ರೆ ಬೇರೆ ಜಗತ್ತಿಲ್ಲ ಅನ್ನೋದಂದ್ರೆ ಬೇರೆ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ, ಆ ಥರ ನೀವೇನಾದ್ರೂ ಮಾಡ್ಕೊಂಡಿದ್ದೀರಾ ಬಿಸ್ನೆಸ್? ಸದ್ಯಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ದ ಡೇ ಐ ಮೇಕ್ ಮೈ ನೇಮ್ ಆರ್ ಮೈ ಫೇಮ್ 100% ಏನಾದ್ರು ಮಾಡೇ ಮಾಡ್ತೀನಿ. ಅಂದರೆ ನನಗೊಂದು ತಲೆಯಲ್ಲಿದೆ, ಹೆಸರು ದುಡ್ಡು ಎಲ್ಲ ಬಂದಮೇಲೆ ನನ್ನ ಕಡೆಯಿಂದ ಸೊಸೈಟಿಗೂ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಅದೊಂದು ರೆಸ್ಪಾನ್ಸಿಬಿಲಿಟಿ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅದರಿಂದ ಒಂದು 4-5 ಜನಕ್ಕೆ ಒಳ್ಳೇದಾಗಬೇಕು, ಒಂದು 4-5 ಜನಕ್ಕೆ ಕೆಲಸ ಸಿಗಬೇಕು. ಸೊ ಓಕೆ, ನನಗೆ ಜನ ಏನೋ ಕೊಟ್ಟಿದ್ದಾರೆ ಅಂದರೆ ನಾನು ವಾಪಸ್ ಅದನ್ನು ಸೊಸೈಟಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನನ್ನ ತಲೆನಲ್ಲಿದೆ. ಬಟ್ ಆ್ಯಸ್ ಆಫ್ ನೌ ಅದನ್ನು ಯೋಚನೆ ಮಾಡಿಲ್ಲ, ಬಿಕಾಸ್ ಈಗ ಸದ್ಯಕ್ಕೆ ಇಂಡಿವಿಜುವಲ್ ಗ್ರೋತ್ನ ನೋಡ್ತಾ ಇದ್ದೀನಿ. ಅಂದರೆ ನಾನು ಒಬ್ಬ ನಟನಾಗಿ ಎಷ್ಟು ಬೆಳಿಬೇಕು, ನನ್ನ ಗ್ರೋತ್ನ ನಾನು ಎಲ್ಲಿ ನೋಡಬೇಕು, ನಾನು ಇವಾಗ ಸದ್ಯಕ್ಕೆ ಆ ವಿಷನ್ಲಿದ್ದೀನಿ. ಬಟ್ ಡೆಫಿನೆಟ್ಲಿ ಸಮ್ ಡೇ ಏನಾದರೂ ಮಾಡೇ ಮಾಡ್ತೀನಿ. ಈಗ 7 ತಿಂಗಳು ವೆಯ್ಟ್ ಮಾಡಿದ್ರು ಅಂತ ಹೇಳಿ, ಸೊ ಹೊಟ್ಟೆಪಾಡಿಗೆ ಏನು ಮಾಡ್ತಿದ್ರಿ? ಅದೇ ನಮ್ಮ ಆಕ್ಟರ್ಸ್ ಎಲ್ಲ ಒಂದೇ ಪ್ರೊಫೆಷನ್ ಅನ್ನ ನಂಬ್ಕೊಂಡ್ರೆ ಅದೊಂದು ಸ್ವಲ್ಪ ಏರುಪೇರ್ ಆಗ್ಬಿಡುತ್ತೆ. ಸೊ ಇನ್ ದ್ಯಾಟ್ ಪ್ರೋಸೆಸ್ ಐ ವಾಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಸೊ ನಾನು ಆಕ್ಟರ್ ಆಗಿರೋದ್ರಿಂದ ಮತ್ತೆ RJನೂ ಆಗಿರೋದ್ರಿಂದ ಅದೊಂದು ದೇವ್ರು ಕೊಟ್ಟು ವರ ಅನ್ಸುತ್ತೆ. ಸೊ ಮೈ ವಾಯ್ಸ್ ಇಸ್ ಮೈ USP. ಸೊ ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಪಾಕೆಟ್ FM ಅಲ್ಲಿ ಕೆಲಸ ಮಾಡ್ತಿದ್ದೆ, ಕುಕು FM ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಇದೆರಡರ ಜೊತೆಗೆ ಮ್ಯಾನೇಜ್ ಮಾಡಿಕೊಂಡು ಸೀರಿಯಲ್ ಶೂಟು, ವೆಬ್ ಸೀರೀಸು ಮತ್ತೆ ಸಿನಿಮಾ ಅದು ಇದು ಮಾಡ್ತಾ ಇದ್ದಿದ್ದು. ಈಗಲೇ ನಾನು ಕಂಪ್ಲೀಟ್ ಆಗಿ ಈ ವಸುದೈವ ಕುಟುಂಬ ಶುರುವಾದಾಗಿಂದ ಐ ಎಮ್ ಅ ಕಂಪ್ಲೀಟ್ ಆಕ್ಟರ್ ಅಂತ ಹೇಳ್ಬೋದು. ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡ್ತಿಲ್ಲ. ಸೊ ಏನೇ ಮಾಡಿದ್ರು ಬರೀ ಆ್ಯಕ್ಟಿಂಗೇ ಮಾಡಬೇಕು ಅಂತ. ಇವಾಗ ಈ ಸೀರಿಯಲೋ ಇದ್ರ ಜೊತೆಗೆ ಇನ್ನೊಂದು ಯಾವ್ದಾರ ಸಿನಿಮಾನೋ ಅಥವಾ ವೆಬ್ ಸೀರೀಸು ಅಥವಾ ಇನ್ನೊಂದು ಯಾವ್ದಾರ ಸೀರಿಯಲೋ, ಸೊ ಎನಿಥಿಂಗ್ ಇಸ್ ಟುವರ್ಡ್ಸ್ ಆ್ಯಕ್ಟಿಂಗ್. ಇವಾಗ ನಾನು ಮುಂಚೆ ಥಿಯೇಟರ್ ಟೀಚಿಂಗು ಮಾಡ್ತಾ ಇದ್ದೆ, ಯಾಕಂದರೆ ಕಲ್ತಿದ್ದೀನಿ ಅಂತಂದಮೇಲೆ ನಾವು ವಾಪಸ್ಸು ಕೊಡಬೇಕಲ್ಲ. ಸೊ ನಾನು ಸ್ಕೂಲ್ಗಳಲ್ಲಿ ಥಿಯೇಟರ್ ಟೀಚರಾಗಿ ವರ್ಕ್ ಮಾಡಿದ್ದೆ, ಮತ್ತು ವರ್ಕ್ಶಾಪ್ಸ್ ತೊಗೊಂಡಿದ್ದೀನಿ ಮಕ್ಕಳಿಗೆ ಆ್ಯಕ್ಟಿಂಗ್ ಬಗ್ಗೆನೇ. ಸೊ ಒಟ್ಟು ನಾನು ಏನು ಓದಿದ್ದೀನಿ ಅದನ್ನೇ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಬಿಕಾಸ್ ಎಷ್ಟು ಜನ ಇವಾಗ ಓದಿರೋದೊಂದು ಮಾಡ್ತಿರೋ ಕೆಲಸ ಒಂದಿರುತ್ತೆ. ಸೊ ನನಗೆ ಒಂದು ಗೊತ್ತಿರೋದು ಏನಂದರೆ ನಾನು ಎಷ್ಟೋ ಜನರ ಕನಸನ್ನ ನಾನು ಬದುಕ್ತಿದ್ದೀನಿ ಅಂತ ಗೊತ್ತು. ಸೊ ಆ ಒಂದು ಗ್ರೇಟ್ಫುಲ್ನೆಸ್ ಇದೆ ನನಗೆ. ಓ ಇಲ್ಲ ಗುರು, ನಾನು ತುಂಬ ಜನ ಕನಸನ್ನ ನಾನು ಬಾಳ್ತಾ ಇದ್ದೀನಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳೋಣ, ಆಗತ್ತೆ, ಅಂದ್ರೆ ನಮ್ಮ ಬಾಳಲ್ಲೂ ದೀಪಾವಳಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಈಗ ಎಷ್ಟೋ ರಿಜೆಕ್ಷನ್ ಕೂಡ ಆಗಿರ್ಬೋದು ಅಂದಿದ್ರೆ, ಸೊ ಅವಾಗ ಯಾವ ತರ ಫೀಲ್ ಆಗ್ತಾ ಇತ್ತು? ಭಾಳ ಕೆಟ್ಟ ಫೀಲಿಂಗ್ ಅದು. ಅಂದ್ರೆ ಈಗ ನಾವು ಯಾರಿಗೆ, ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಸ್ವಾತಿ ಅವರೇ ಈ ಥರ ಹಿಂಗಾಯ್ತು, ರಿಜೆಕ್ಟ್ ಆಯಿತು ಅಂತ, ಅವಾಗ ಮ್ಯಾಕ್ಸಿಮಮ್ ನೀವೇನು ಹೇಳ್ತೀರಾ, ಅಯ್ಯೋ ಹೌದಾ, ತಲೆ ಕೆಡ್ಸ್ಕೊಬೇಡಿ ಇನ್ನೊಂದು ಸಿಗತ್ತೆ ಅಂತ, ಇಷ್ಟೇ ಮ್ಯಾಕ್ಸಿಮಮ್ ಎಲ್ಲರೂ ಹೇಳಕ್ಕೆ ಸಾಧ್ಯ. ಬಟ್ ಆ ಒಂದು ರಿಜೆಕ್ಟ್ ಆದಾಗ ನಮ್ಮನ್ನ ಒಂದು ಪೀಕಿಗೆ ತಗೊಂಡೋಗಿರ್ತಾರೆ, ನೀವೇ ಇದು ಈ ಪಾತ್ರಕ್ಕೆ ನೀವೇ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಶೂಟಿಂಗು ಶುರುವಾಗ್ಬಿಡುತ್ತೆ, ಇದಕ್ಕೆ ನೀವು ಆಗಿರ್ತೀರಾ ಅಂತ. ಸೊ ಅಲ್ಲಿವರೆಗೂ ಹೋಗಿ ಇಲ್ಲ ಸರ್ ಅದು ಏನೋ ಆಯಿತು, ಅದು ಚಾನಲ್ನಿಂದನೋ ಅಥವಾ ಪ್ರೊಡಕ್ಷನ್ ಹೌಸಿಂದನೋ ನೀವಲ್ಲ ಅಂತ ಒಂದು ವಿಷಯ ಬರುತ್ತಲ್ಲ, ಆ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗೋಗಿರತ್ತೆ ಆಲ್ರೆಡಿ. ಸೊ ಯಾಕಾದ್ರೂ ಬಿಲ್ಡ್ ಆದ್ರೂ ಮುಂಚೆನೇ ಹೇಳ್ಕೊಂತಿರೋದು, ನಂದೇನಾಗಲ್ಲ ಬಿಡು, ನಂದೇನಾಗಲ್ಲ, ಬಟ್ ಮನ್ಸಲ್ಲ ಆಲ್ರೆಡಿ ನಾನೇ 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 ಅನ್ನೋದೊಂದು ಇರತ್ತೆ. ಸೊ ಬಹಳ ಸ್ಪ್ಲಿಟ್ ಪರ್ಸನಾಲಿಟಿಲಿ ವರ್ಕ್ ಆಗ್ತಿರತ್ತೆ ಆ ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಟೈಮಲ್ಲಿ. ಬಟ್ ಅದಾದ್ಮೇಲಿಂದ ಒಂದು ಸ್ವಲ್ಪ ದಿವಸ ಟೈಮ್ ಬೇಕು. ಬಟ್ ನಾಟ್ ದಟ್ ಹೊರಗಡೆನೆ ಬರೋಲ್ಲ ಅಂತಲ್ಲ, ಒಂದು ಸ್ವಲ್ಪ ದಿವಸ ಅದಿರತ್ತೆ. ಸೊ ಹಿಂಗಾಯ್ತಾ, ಸರಿ ಮತ್ತೇನಪ್ಪ ಮುಂದೆ ಅಂದ್ರೆ ಈಗ ನೆಕ್ಸ್ಟ್ ಏನಾದ್ರು ಹುಡ್ಕೋದಿಕ್ಕೆ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ಬೇಕು ಅವಾಗ. ಯಾಕಂದ್ರೆ ರಿಜೆಕ್ಷನ್ ಆಗಿರತ್ತಲ್ಲ, ಹೊಸ ಗಾಯ ಅದು, ಒಂಚೂರ ಗಾಯ ಆರೋವರೆಗೂ ಟೈಮ್ ಕೊಡಬೇಕು ಅಷ್ಟೇ. ಅದು ಬಿಟ್ರೆ ಅಗೇನ್ ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಸೆಲ್ಫ್ ಅಂಡ್ ವಿ ಹ್ಯಾವ್ ಟು ಕೀಪ್ ಇಟ್ ಗೋಯಿಂಗ್ ಅಷ್ಟೇ. ಎಷ್ಟು ರಿಜೆಕ್ಷನ್ ಆಗಿದೆ ಲೆಕ್ಕ ಅಂತ ಹಾಕಿಲ್ಲ, ಬಟ್ ನಾನು ಎಷ್ಟೊಂದು ಆಡಿಷನ್ಸ್ ಕೊಟ್ಬಿಟ್ಟಿದ್ದೀನಿ. ಇವಾಗ ನೋಡಿ 2016ರಿಂದ ಶುರು ಮಾಡಿದ್ದು ಅಂತಂದ್ರೆ ಈ 10 ವರ್ಷದಲ್ಲಿ ಬೇಜಾನ್ ಆಡಿಷನ್ಸ್ ಕೊಟ್ಟಿದ್ದೀನಿ, ಸಿನಿಮಾಗಾಗಿರ್ಬೋದು, ಸೀರಿಯಲ್ಗಾಗಿರ್ಬೋದು. ಬಟ್ ಇದುವರೆಗೂ ನನಗೆ ರೀಸನ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ನನ್ನನ್ನು ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಒಂದೊಂದ್ಸತಿ ಅದು ನನ್ನ ಫೇವರಲ್ಲಿ ರೀಸನ್ ಇದ್ರೆ ಓಕೆ, ಒಂದೊಂದ್ಸತಿ ಅವ್ರ ಫೇವರಲ್ಲಿ ಇದ್ರೆ ಅದನ್ನು ನಮಗೆ ತಗೊಳಕ್ಕೂ ಕಷ್ಟ. ಅದಕ್ಕೆ ಸರಿ ಓಕೆ, ಅವರೇ ರೀಸನ್ ಹೇಳಿದ್ರೆ ಕೇಳಿಸ್ಕೊತೀನಿ, ಇಲ್ಲ ಅಂತಂದ್ರೆ ಹೌದಾ ಸರಿ ಸರ್ ಥ್ಯಾಂಕ್ ಯು ಓಕೆ ಅಷ್ಟೇ. ಈಗ ಒಬ್ಬ ಹೀರೋ ಆಗ್ಬೇಕಾದ್ರೆ ಅವ್ರ ಹೈಟ್ ಇರ್ಬೇಕು, ವೆಯ್ಟ್ ಇರ್ಬೇಕು, 6 ಪ್ಯಾಕ್ ಇರ್ಬೇಕು, ಆ ಥರ ಎಲ್ಲ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಅದು ಇರ್ಬೇಕಾ ಬೇಡವಾ? 6 ಪ್ಯಾಕ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಿಕಾಸ್ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಫಿಟ್ನೆಸ್ ಇರಬೇಕು. ಅಂದ್ರೆ ಇವಾಗ ಯಾರೋ ಒಬ್ರು ನಮ್ಮನ್ನು ನೋಡ್ತಾರೆ ಅಂತಂದ್ರೆ, ಫಿಟ್ನೆಸ್ ಅಂದ್ರೆ ನಾನು ಯಾವ ತರ ಹೇಳ್ತಿರೋದು ಅಂದ್ರೆ ಜಿಮ್ ಬಾಡಿನೇ ಆಗ್ಬೇಕು ಅಂತ ಏನಲ್ಲ, ಬಟ್ ಫಿಟ್ ಆಗಿ ಕಾಣ್ಬೇಕಂದ್ರೆ
ಅವ್ನು ಮಾಡ್ತಿರೋ ಪಾತ್ರಕ್ಕೆ ಅವ್ನು ಫಿಟ್ ಅನ್ನಿಸ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಅವ್ನು ಭಿಕ್ಷುಕ ಮಾಡ್ತಿದ್ರೆ ಅವ್ನೇನು ಫಿಟ್ ಆಗಿರೋ ಅವಶ್ಯಕತೆ ಇಲ್ಲ. ಅದ್ರ ತಕ್ಕಂಗೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಅವ್ನ ಬಾಡಿ ಇದ್ರೂ ನಡೆಯುತ್ತೆ. ಬಟ್ ಈ ತರ ಹೀರೋ ಅಥವಾ ವಿಲನ್ ಅಂತ ನೀವು ಹೇಳಿರೋದ್ರಿಂದ ಅವ್ನ ಸ್ಕ್ರೀನ್ ಮೇಲೆ ಒಂದು ಏನಂತಾರೆ ಒಂದು ಅಕ್ಸೆಪ್ಟ್ ಮಾಡ್ಬೋದು ಅನ್ನೋ ತರ ಇದ್ದಾಗ ಏನಾಗತ್ತೆ ಅಂತಂದ್ರೆ ಈಗಿನ ಕಾಂಪಿಟೇಷನ್ ಅಲ್ಲಿ ಓಕೆ ನೋಡಂಗಿದಾನೆ, ನೋಡೋಣ ಇವನ್ ಮೇಲೆ ನಾನು ಚೂರ್ ದುಡ್ಡು ಖರ್ಚು ಮಾಡ್ತೀನಿ, ಟೈಮ್ ಖರ್ಚು ಮಾಡ್ತೀನಿ ಅಂತ ಆದ್ರೂ ಒಂಚೂರ್ ಮುಂದೆ ಬರ್ತಾರೆ. ಇತ್ತಾಗ ಅದು ಇಲ್ಲ ಇದು ಇಲ್ಲ ಅಂದ್ರೆ ನಮ್ಮಂತ ಹೊಸಬ್ರಿಗೆ ಕಷ್ಟ. ಸೊ ಅದಕ್ಕಾದ್ರೂ ಒಂದ್ ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡ್ಲೇಬೇಕು. ಸೊ ಇಟ್ಸ್ ಕಂಪಲ್ಸರಿ. ಅದ್ರ ಜೊತೆಗೆ ಅದೇ ಈ ಒಂದು ಆಕ್ಟಿಂಗ್ ಬಗ್ಗೆ ಒಂದು ಶಿಕ್ಷಣ ಇದಿತ್ತು ಅಂತಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ಎಷ್ಟೋ ಜನ ಎಜುಕೇಶನ್ ಇಲ್ಲದೆ ಈ ಆಕ್ಟಿಂಗ್ ಬಗ್ಗೆ ಎಜುಕೇಶನ್ ಇಲ್ಲದೆ ಬರ್ತಾರೆ. ಸೊ ಅವರಲ್ಲೂ ಸೂಪರ್ ಟ್ಯಾಲೆಂಟ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ಅಂದ್ರೆ ಎಲ್ರಿಗೂ ಅದು ಏನಂತಾರೆ ಇದನ್ನ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಏನೋ ಈ ಎಲ್ಲ ಒಂದ್ ಕಡೆ ಹೋಗಿ ಫಾರ್ಮಲ್ ಟ್ರೈನಿಂಗ್ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಬಟ್ ಆದ್ರೂ ಅವ್ರಿಗೊಂದು ಹಸಿವು ಇರುತ್ತೆ ಗೊತ್ತಾ, ಆ ಹಸಿವು ಸಾಕು ಅವ್ರನ್ನ ಮೇಲೆತ್ಕೊಳ್ಳೋದಕ್ಕೆ. ಅಂದ್ರೆ ನಾನಿಲ್ಲಿ ಯಾವ ಒಂದು ವರ್ಗದ್ದು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೀ ಶೋಕಿಗೋಸ್ಕರ ನಾನು ಆಕ್ಟರ್ ಆಗ್ಬೇಕು ಅನ್ನೋ ಒಂದು ಇಷ್ಟು ಇರ್ತಾರೆ. ಸೊ ಅಂಥವ್ರಿಗೆ ಅದು ಬರೀ ಶೋಕಿಯಾಗೇ ಇರುತ್ತೆ. ಅದು ದೇ ವಿಲ್ ನಾಟ್ ಬಿ ಟ್ರೂ ಟು ದೆಮ್ ಸೆಲ್ಫ್. ಒಬ್ಬ ಆಕ್ಟರ್, ಒಬ್ಬ ನಟನ್ಗೆ ಏನಿರ್ಬೇಕು ಅಂದ್ರೆ ಅವ್ನು ಪ್ರಾಮಾಣಿಕವಾಗಿರ್ಬೇಕು. ಅವ್ನು ಪ್ರಾಮಾಣಿಕವಾಗಿದ್ದ ಅಂತಂದ್ರೆ ಜನ ಅವನ್ನ ನಂಬ್ತಾರೆ. ಅವ್ನು ಆಕ್ಟ್ ಮಾಡ್ಬೇಕಾದಾಗ ಇಲ್ಲ ಗುರು ಅವ್ನು ಪ್ರಾಮಾಣಿಕವಾಗಿದ್ದಾನೆ ಅಂದ್ರೆ ಅವ್ನ ಪಾತ್ರದಲ್ಲಿ ಅವ್ನು ಪ್ರಾಮಾಣಿಕವಾಗಿದ್ದಾನೆ ಅಂತ. ಸೊ ಪ್ರಾಮಾಣಿಕವಾಗಿರೋ ಎಂಥ ನಟ ಆದ್ರೂ ಅವ್ನು ಒಳ್ಳೆ ನಟನೆ. ಅದಕ್ಕೆ ಶಿಕ್ಷಣ ಅನ್ನೋದೇ ಬೇಡ, ಅವ್ನು ಪ್ರಾಮಾಣಿಕವಾಗಿರ್ಬೇಕಷ್ಟೇ. ಅದಕ್ಕೆ ಅವ್ನಿಗೇನು ಥಿಯೇಟ್ರಲ್ಲಿ ಬೇಕಾಗಿರೋ ಫಾರ್ಮಲ್ ಎಜುಕೇಶನ್ ಬೇಡ, ಆಕ್ಟಿಂಗಿಗೆ ಬೇಕಾಗಿರೋದು ಏನು ಬೇಡ, ಅವ್ನು ಪ್ರಾಮಾಣಿಕವಾಗಿದ್ರು ಸಾಕು, ಒಪ್ತೀವಿ ಆರಾಮಾಗೆ. ಬಟ್ ಈ ಕಡೆ ಅದೂ ಇಲ್ಲ ಇದೂ ಇಲ್ಲ, ಬಟ್ ಸ್ಟಿಲ್ ನಾನು ಅದು ಬೇಕು ಅಂತ ಇರತ್ತಲ್ಲ, ಏನ್ ಮಾಡಕ್ಕಾಗಲ್ಲ. ಈಗ ಯಾವ ಸಿಚುವೇಶನ್ ಆದ್ರೂ ಮುಖದ ಮೇಲೆ ಹೊಡೆದಾಗೆ ನೀವು ರಿಜೆಕ್ಟ್ ಅಂತ ಹೇಳಿದ್ಯಾ? ಆರಾಮಾಗಿ ಹೇಳಿದಾರೆ. ಇಲ್ಲಪ್ಪ ಆಗಲ್ಲ, ಸಾರಿ. ಹೌದಾ? ಹಾಗಾದ್ರೆ ಹೇಗ್ ತಗೊಳ್ತಿದ್ರಿ? ಏನ್ ಮಾಡಕ್ಕಾಗತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನೀವ್ ಯಾರಿಗಾರೋ ಪ್ರಪೋಸ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ನೀವು ಪ್ರಪೋಸ್ ಮಾಡಿದಾಗ ನೀವು ಎರಡಕ್ಕೂ ರೆಡಿ ಇರ್ಬೇಕು. ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದ್ಮೇಲೆ ಅವ್ರು ಎಸ್ ಅಥವಾ ನೋ ಅಂತ ಹೇಳ್ತಾರೆ. ಎರಡ್ರ ಬಿಟ್ರೆ ಏನ್ ಮಹಾ ಹೇಳಕ್ ಸಾಧ್ಯನೇ ಇಲ್ಲ. ಇದರ ಎಸ್ ಅವರೇ ನೋ ಅಂತ ಹೇಳ್ತಾರೆ. ಸೊ ನೀನ್ ಎಸ್ಸು ನೋಗೆ ಪ್ರಿಪೇರ್ ಇಲ್ದಿರಾ ಬರೀ ನನ್ಗೆ ಎಸ್ಸೇ ಬೇಕು, ಅವ್ರು ನನ್ಗೆ ಎಸ್ ಹೇಳಲೇಬೇಕು ಅಂತ ನೀನ್ ಹೋದ್ರೆ ಅವ್ರು ನೋ ಅಂದಾಗ ನೀನ್ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಅದಕ್ಕೆ ವರ್ಷಕ್ಕೆ ಪ್ರಿಪೇರ್ ಆಗಿರ್ಬೇಕು. ನಾನಂತೂ ವರ್ಷಕ್ಕೆ ಪ್ರಿಪೇರ್ ಆಗ್ಬಿಡ್ತೀನಿ ಫಸ್ಟ್. ಇಲ್ಲ ನೋ ಅಂತಾನೆ ಹೇಳ್ತಾರೆ ಅಂತ ಹೋಗ್ತೀನಿ. ಯಾಕಂದ್ರೆ ಎಸ್ ಅಂದ್ರೆ ಖುಷಿ ಆಗತ್ತಲ್ಲ, ಆ ಕ್ಷಣಿಕ ಖುಷಿ ಆದ್ರೂ ನನಗೆ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಪ್ಲೇನ್ ಆಗಿ ನನ್ನ ಕೆಲಸ ಏನಿದೆ, ನನ್ನ ಪಾತ್ರ ಏನ್ ಮಾಡ್ಬೇಕು ಹೋಗಿ ಮಾಡ್ಬಿಟ್ಟು ಬಂದಿರ್ತೀನಿ. ಅವ್ರ ಎಸ್ ಅಂದ್ರೆ ಎಸ್ಸು, ನೋ ಅಂತಂದ್ರೆ ಅದೇ ಏನ್ ಮಾಡಕ್ಕಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅನ್ಕೊಂಡ್ ಬರ್ತೀನಿ. ಕೇಳಕ್ ಹೋಗಿಲ್ವಾ ಯಾಕೆ ಸರ್ ಬೇಡ ಕೇಳಿದೀನಿ. ಇಲ್ಲ ಕೇಳ್ತೀನಿ, ಅಂದ್ರೆ ಕೇಳೋಷ್ಟು ಲಿಬರ್ಟಿ ಇದ್ರೆ ಅಂತ ವ್ಯಕ್ತಿ ಹತ್ರ ನಾನು ಡೆಫಿನೆಟ್ಲಿ ಕೇಳ್ತೀನಿ, ಸರ್ ಯಾಕೆ ರಿಜೆಕ್ಟ್ ಆದೆ, ನಾನೇನಾದ್ರು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ? ಯಾಕಂದ್ರೆ ಅಫ್ಕೋರ್ಸ್ ಇದು ಕಲಿಕೆ ಅಂಡ್ ನಾನು ಇವಾಗ ಶುರು ಮಾಡಿದ್ದೀನಿ. ಸೊ ಕಲಿಯೋದಕ್ಕೆ ಐ ಮೀನ್ ಸಾಯೋವರೆಗೂ ಕಲಿಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ನನಗೆ ಕಲಿಯೋದಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ಅವಾಗ ನಾನು ಕೇಳ್ತೀನಿ ಏನು ಅಂತ. ಕೆಲವೊಮ್ಮೆ ನನ್ನ ಫಾಲ್ಟ್ ಇದ್ದಾಗ ಅವರು ಅಷ್ಟು ಓಪನ್ ಅಪ್ ಆಗಿ ಹೇಳಿಲ್ಲ. ಬಟ್ ಏನಂದ್ರೆ ಅದೇ ಅವ್ರವ್ರ ರೀಸನ್ಸ್ ಅವ್ರವ್ರಿಗಿರತ್ತೆ. ಇಲ್ಲ ಇದು ಇದಕ್ಕೋಸ್ಕರ ಅಲ್ಲ, ಇದು ಬೇರೆದಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದು, ನೀವು ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಸಿಗತ್ತೆ, ಒಂದು ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ಬೇಕಾಗಿರತ್ತಲ್ಲ ನನ್ನ, ಹಂಗೆ ಹೇಳ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ಈಗ ನೀವು ಈ ಸೀರಿಯಲ್ ಅಲ್ಲಿ ಅಳಿಯನ್ ಪಾತ್ರ ತರ ಹೌದು. ಸೊ ನಿಜ ಜೀವನದಲ್ಲೂ ಹೀಗೆ ಅಳಿಯನ್ ಆಗಿರ್ತೀರಾ? ಪ್ರಾಬಬ್ಲಿ ಇದು ಮದುವೆ ಆದ್ಮೇಲಿಂದ ನನ್ನ ಹೆಂಡತಿ ಮನೆಯವ್ರನ್ನ ನೀವು ಕೇಳಬೇಕು. ಬಟ್ ಡೆಫಿನೆಟ್ಲಿ ಅಂದ್ರೆ ಐ ಆಮ್ ಮೋರ್ ಎ ಫ್ಯಾಮಿಲಿ ಮ್ಯಾನ್. ಬಿಕಾಸ್ ಮನೆಯಿಂದ ನನ್ನ ವ್ಯಾಲ್ಯೂಸ್ ಆಗಿರ್ಬೋದು, ಕೋರ್ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಮನೆಗೋಸ್ಕರ ಮನೆಯವ್ರಿಗೋಸ್ಕರ ನಿಂತ್ಕೊಳ್ಳೋ ಕೆಪಾಸಿಟಿ ಮತ್ತೆ ಏನಂತಾರೆ ನನ್ನ ಇನ್ಕ್ಲಿನೇಷನ್ ಎರಡೂ ಹಂಗೆ ಇದೆ. ಸೊ ಆ ವಿಷಯದಲ್ಲಿ ನಾನು ಕುಮಾರ ಒಂದೇನೆ. ಪ್ಲಾನ್ ಇದೆಯಾ ಮದ್ವೆ? ಡೆಫಿನೆಟ್ಲಿ ಯಾರಿಗಿರೋದಿಲ್ಲ. ಸೊ ನನಗೂ ಅದೇ ತರ ಇದೆ. ಅಂದ್ರೆ ಇಟ್ಸ್ ಆಲ್ ಎ ಪ್ರೋಸೆಸ್. ಈಗ ನಾವು ನಮ್ಮ ಬಾಲ್ಯದಿಂದ ಪ್ರೌಢ ಆದ್ಮೇಲಿಂದ ಅದೊಂದು ಸಾಂಸಾರಿಕ ಜೀವನ ಡೆಫಿನೆಟ್ಲಿ ಇದೆ. ಈಗ ಒಂದ್ ಸಣ್ಣ ಆಟ ಆಡೋಣ. ಶೋರ್. ತಪ್ಪು ಉತ್ತರ ಹೇಳ್ಬೇಕು. ಬರೀ ರಾಂಗ್ ಆನ್ಸರ್ಸ್? ಓಕೆ, ರೆಡಿನಾ? ರೆಡಿ. ನಮ್ಮ ದೇಶ ಯಾವುದು? ಲಂಡನ್. ನಾಯಿಗೆ ಎಷ್ಟು ಕಾಲು? 2. ನಿಮ್ಗೆ ಎಷ್ಟು ಕಾಲು? ಕಾಲೇ ಇಲ್ಲ. ನಿಮ್ಮ ಫೇವರೆಟ್ ಸೆಲೆಬ್ರಿಟಿ? ನಾನೇ. ಹುಲಿ ಏನ್ ತಿನ್ನುತ್ತೆ? ಹುಲ್ಲು. ಈಗ ಇದು ಇನ್ನು ಟ್ರಿಕ್ಕಿ. ನಿಮ್ಮ ಸೀರಿಯಲ್ ಹೆಸರೇನು? ಕುಮಾರ ಕುಟುಂಬ. ಈಗ ಇದಕ್ಕೆ ಕೇಳಿ, ನಿಮ್ಮ ಸೆಲೆಬ್ರಿಟಿ ಕ್ರಶ್? ನನ್ನ ಸೆಲೆಬ್ರಿಟಿ ಕ್ರಶ್ ರಶ್ಮಿಕಾ ಮಂದನ.
ಅದ್ ನಮ್ಗ್ ಗೊತ್ತಿಲ್ಲ, ನಿಜ ಹೇಳ್ತಿದ್ರ ಸುಳ್ಳು ಹೇಳ್ತಿದ್ರಾ? ಇಲ್ಲಪ್ಪ ನಿಜಾನೇ ಹೇಳ್ತಾ ಇದೀನಿ. ಹೌದಾ? ಹಾ ನಿಜಾನೇ ಹೇಳ್ತಾ ಇದೀನಿ. ರಶ್ಮಿಕಾ ಮಂದನ. ಈಗ ಇನ್ನೊಂದು ಆಟ, ಸಟ್ ಪಟ್ ಡ್ರೂಮ್ ಅಂತ. ಶಟ್ ಪಟ್ ಡುಮ್. ಓಕೆ ರೆಡಿ. ನಾನ್ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳ್ತಾ ಹೋಗ್ಬೇಕು, ಪಟ್ ಅಂತ ಹೇಳ್ಬೇಕು. ಓಕೆ. 10 ಹುಡುಗಿರ ಹೆಸರು ಹೇಳ್ಬೇಕು. 10 ಹುಡುಗಿರ ಹೆಸರಾ? ಬೇಗ. ಓಕೆ, ನಿಮ್ಮ ಹೆಸರು ಯಾಕಂದ್ರೆ ನಿಮ್ಮ ಹೆಸರಲ್ಲೇ ನಮ್ಮ ಸೀರಿಯಲ್ ಅಲ್ಲೂ ಸ್ವಾತಿ ಇದ್ದಾಳೆ. ಸೊ ಸ್ವಾತಿ. ನಮ್ಮ ಸೀರಿಯಲ್ ಹೆಸರೆಲ್ಲ ಹೇಳ್ಬಿಡ್ತೀನಿ ನೋಡಿ. ಸ್ವಾತಿ, ಮೇಘ, ಪ್ರೀತಿ, ಪದ್ಮ, ಗೀತಾ, ಆಮೇಲೆ ಪ್ರಗತಿ, ತನುಜ, ಭಾವನಾ, ಆಮೇಲೆ ಇನ್ಯಾರು ಹೇಳಿ, ಆಮೇಲೆ ಕವನ, ಇನ್ನೊಂದು ಹೇಳಿ, ಇನ್ನೊಂದು ಹೆಸರು ಹೇಳ್ಬೇಕಲ್ಲ. ನಮ್ಮಮ್ಮನ ಹೆಸರು ನಳಿನ. ನಾನೀಗ ಅದೇ ಪಾಯಿಂಟ್ ಮಾಡಕ್ಕಿದ್ದೆ. ತಾಯಿನ ಯಾವತ್ತು ಮರೆಯಲ್ಲ. ನಾನು ಅದೇ ಇಂಟರ್ವ್ಯೂ ನೋಡ್ತಿದ್ರೆ ನನ್ನ ಹೆಸರು ಯಾಕೆ ಕೇಳಲಿಲ್ಲ? ಅಮ್ಮನ ಹೆಸರು ನಳಿನ. 5 ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಳ್ಬೇಕು. ಯಶು, ಸುದೀಪ್ ಅವರು, ಶಿವಣ್ಣ. ಹಂಗಲ್ಲ, ಈಗ ಕೆಲವೊಂದು ಹೆಸರು ಇಟ್ಕೊಡ್ತಿದಾರಲ್ಲ, ಬ್ಯೂಟಿಫುಲ್ ಕ್ವೀನ್. ಕ್ರಿಂಜಾ? ಕ್ರಿಂಜು. ಫಸ್ಟ್ ಒನ್ ಏಂಜಲ್ ಪ್ರಿಯಾ. ಆಮೇಲೆ ಏನೋ ವಿಚಿತ್ರವಾಗೆಲ್ಲ ನೋಡಿದೀನಿ ರೀ, ಹೇಳ್ತೀನಿ. ಪ್ರೈವೇಟ್ಗೆ PVTX ಅಂತ ಹಾಕೊಳ್ಳೋದು ಆಯ್ತಾ. ಆಮೇಲೆ ಇನ್ನೊಂದೇನದು, ಆಟಿಟ್ಯೂಡ್ ಕ್ವೀನ್ ಅದೊಂದು. ಆಮೇಲೆ ಕಿಲ್ಲಿಂಗ್ ಐಸ್, ಈ ತರ ಒಂದು. ನೀವ್ ಯಾವ ತರ ಒಂದು ಹೆಸರು ಇಟ್ಕೊಳ್ಳಕ್ಕೆ ಇಷ್ಟಪಡ್ತೀರಾ? ಕ್ರಿಂಜ್ ಹೆಸರು ಇನ್ಸ್ಟಾಗ್ರಾಮ್ ಅಕೌಂಟ್. ಕ್ರಿಂಜಾ? ಇಫ್ ಗಿವನ್ ಎ ಚಾನ್ಸ್ ಕ್ರಿಂಜ್ ಆಗಿ ಇಟ್ಕೋಬೇಕು ಅಂತಂದ್ರೆ ಕಾಲ್ ಮೀ ಕಿಂಗ್. ಕಾಲ್ ಮಿ ಕಿಂಗ್. ಈಗ ಕೋಪ ಬಂದಾಗ ಬೈಯೋ 5 ಪದಗಳು. ನಾನು ಹೇಳೋ 5ನು ಅದು ಪಿ 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 ಹೇಳಿದೀನಿ, ಅರ್ಥ ಆಗಿರತ್ತೆ. ಆಮೇಲೆ ಸದ್ದಿಲ್ಲದೆ ಮಾಡೋ 5 ಕೆಲಸಗಳು. ಇಲ್ಲ, ನಾನು ಏನೇ ಕೆಲಸ ಮಾಡಿದ್ರು ಸದ್ದು ಮಾಡ್ತೀನಿ. ಅಲ್ಲ, ಯಾಕಂದ್ರೆ ಯಾವ್ದಾದ್ರು ಬೇರೆ ಸದ್ದಿಲ್ಲದೆ ಮಾಡೋ ಅಂತ 5. ರಾತ್ರಿ ಹೊತ್ತು ಕೆಲವೊಮ್ಮೆ ಲೇಟ್ ಆಗಿ ಮನೆಗೆ ಬಂದಾಗ ಸದ್ದಿಲ್ದೆ ಡೋರ್ ತೆಗ್ದು ಮೇಲಿಗೆ ಸೀದಾ ಓಡ್ತಾ ಇರ್ತೀನಿ. ಸೊ ಅದೊಂದು. ಅದು ಬಿಟ್ರೆ ನನ್ನ ಜೀವನದಲ್ಲಿ ಆತರ ಏನು ಸದ್ದಿಲ್ದಿರೋದು ಏನ್ ಮಾಡಕ್ ಸಾಧ್ಯ? ನಿದ್ದೆ ಸದ್ದಿಲ್ಲದೆ ಇಲ್ಲ, ಅದು ಸುಸ್ತಾಗಿದ್ದಾಗ ಗೊರಕೆ ಹೊಡಿತೀನಿ, ಅದಕ್ಕೆ ಅದನ್ನ ಹೇಳಿಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಾನು ಮಲಗಿದ್ದೀನಿ ಅಂತ ಗೊತ್ತಾಗಲ್ಲ. ಸೊ ಅದೊಂದು. ಅಷ್ಟೇ, ಇನ್ನೇನ್ ಮಾಡಲ್ಲ ನಾನು ಸದ್ದಿಲ್ದೆ. ಊಟ ಎಲ್ಲ ಸದ್ ಮಾಡ್ಕೊಂಡು ಇಲ್ಲ, ನಾನು ಊಟ ಮಾಡ್ಬೇಕಾದ್ರೆ ಮಾತಾಡ್ಬಿಡ್ತೀನಿ. ಸೊ ಮಾತಾಡ್ತೀನಿ, ಇಲ್ಲಾಂದ್ರೆ ತಿನ್ಬೇಕಾದ್ರೆ ಸೌಂಡ್ ಬಂದೇ ಬರುತ್ತೆ, ಅನುಭವಿಸ್ಕೊಂಡು ತಿಂತೀನಿ. ಹಂಗಾಗಿ ಸದ್ದು ಮಾಡ್ತೀನಿ. ಇನ್ನೊಂದು, 5 ಹಾಲು ಕೊಡೋ ಪ್ರಾಣಿ. ಮನುಷ್ಯನ ಪ್ರಾಣಿ ಅಲ್ವಾ? ಮನುಷ್ಯ, ನಾಯಿ, ಕತ್ತೆ, ಎಮ್ಮೆ, ಹಸು. ಹುಲಿ ಎಲ್ಲ ಹೇಳ್ಬೋದಿತ್ತಲ್ಲ ಸರ್, ಹುಲಿ ಎಲ್ಲ ಕೊಡ್ತದಲ್ಲ ಅಲ್ಲ, ಅದ್ರ ಮರಿಗಳಿಗೆ. ಹುಲಿ ಒಂದ್ಸತಿ ಆಲ್ರೆಡಿ ಹೆಸರು ಹೇಳಿದ್ನಲ್ಲ, ಮತ್ತೆ ಯಾಕೆ ಹುಲಿ ಅಂತ? ಇದಾವಲ್ಲ ಬೇರೆ ಪ್ರಾಣಿನೂ ಪಾಪ ಟಚ್ ಮಾಡೋಣ. ಆಯ್ತಾಯ್ತು. ಈಗ ಮನೆಗ್ ಬರೋದು ಲೇಟ್ ಆದಾಗ ಕೊಡೋ 5 ರೀಸನ್. ಅದನ್ನ ನಾನು ಕೊಡೋ ಮುಂಚೆ ಮನೇಲಿ ಹೇಳ್ಬಿಟ್ಟಿರ್ತಾರೆ, ಎಲ್ಲ 5 ಪಾಸಿಬಲ್ ರೀಸನ್ ಹೇಳಿರ್ತಾರೆ. ಸೊ ನಾವು ಹೊಸ ಹುಡುಕ್ಬೇಕು. ಒಂದ್ ಹೇಳಿರ್ತೀನಿ, ಇಲ್ಲ ಹೊರಟಿದ್ದೆ ಅಷ್ಟ್ರಲ್ಲಿ ಅವ್ರು ಯಾರೋ ಸಿಕ್ಕಿದ್ರು. ಇನ್ನೊಂದು, ನಾನು ಹೋಗಿದ್ದೆ ಲೇಟು, ಇವಾಗ ಹೆಂಗ್ ಬೇಗ ಬರ್ಲಿ, ಅದೊಂದು. ಆಮೇಲೆ ಎಷ್ಟೊಂದ್ ದಿನ ಆದ್ಮೇಲೆ ಸಿಕ್ಕಿದ್ವಿ, ಏನ್ ಮಾಡಕ್ಕಾಗತ್ತೆ. ಇದೆಲ್ಲ ಹುಡ್ಗಿ ಜೊತೆ ಸಿಕ್ಕಾಗ್ಲಾ? ಅಲ್ಲ, ಹುಡುಗಿ ಜೊತೆ ಅಂತ ಅಲ್ಲ, ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರ ಜೊತೆ ಸಿಕ್ತಾಗ್ಲೂ ಸೇಮ್ ರೀಸನ್. ಆಮೇಲೆ ಇದು ಎಂತ ಇನ್ನೇನ್ ಹೇಳ್ಬೋದು, ನಾನೇನ್ ಯಾವಾಗ್ಲೂ ಲೇಟ್ ಬರ್ತೀನಾ? ಏನೋ ಅಪರೂಪಕ್ಕೆ ಬಂದಿದ್ದೀನಿ ಅಂತ ಪ್ರತಿ ಸಲ ಬರೋದೇನೆ, ಬಟ್ ಹೇಳೋದು. ಇನ್ನೊಂದು ಕ್ವಶನ್, ಮೇನ್ ಇಂಪಾರ್ಟೆಂಟ್ ಕ್ವಶನ್ ಇದು. ಬೆಡ್ರೂಮ್ ಅಲ್ಲಿ ಮಾಡೋ 5 ಕೆಲಸ. ಮಲಗ್ತೀನಿ, ಮೈ ಮುರಿತೀನಿ, ಒದ್ದಾಡ್ತೀನಿ, ರೆಡಿ ಆಗ್ತೀನಿ, ಆಮೇಲೆ ಊಟ ಮಾಡ್ತೀನಿ. ಇಲ್ಲಪ್ಪ, ಬೆಡ್ರೂಮ್ ಅಲ್ಲಿ ಅದೆಲ್ಲ ಮಾಡಲ್ಲ, ಊಟ ಎಲ್ಲ ಮಾಡಬಾರ್ದು. ಅದು ಒಳ್ಳೇದಲ್ಲ, ಬೇಡ ಬಿಟ್ಟು. ಯಾಕಂತಂದ್ರೆ ನಾವು ಅದು ಮಲ್ಗೋ ಜಾಗ, ರಿಲ್ಯಾಕ್ಸ್ ಮಾಡೋ ಜಾಗ. ಆ ರಿಲ್ಯಾಕ್ಸ್ ಮಾಡೋ ಜಾಗದಲ್ಲಿ ಊಟಕ್ಕೆ ಕೊಡೋ ಮರ್ಯಾದೆ ಇಲ್ಲ. ಸೊ ಹಂಗಾಗಿ ಅಲ್ಲಿ ಊಟ ಅಂತೂ ಮಾಡಲ್ಲ. ಇನ್ನೇನ್ ಮಾಡ್ತೀನಿ? ಇಷ್ಟಕ್ಕೆ ಆಲ್ರೆಡಿ ವ್ಯೂವರ್ಸ್ ಬೇಜಾನ್ ಯೋಚನೆ ಮಾಡಿರ್ತಾರೆ. ಸೊ ಹಂಗಾಗಿ ಅವ್ರ ಯೋಚನೆಗೆ ಬಿಟ್ಟಿರ್ತೀನಿ. ನೀವ್ ಹೇಳ್ಬೇಕು. ಹೇಳಿದ್ನಲ್ಲ 4. ಇನ್ನೊಂದು ಹೇಳಲೇಬೇಕಾ? ಹೇಳಲೇಬೇಕು. ಇನ್ನೊಂದು ಏನ್ ಮಾಡ್ತೀನಿ?
ಅವಾಗ ಇದು ಇನ್ಸ್ಟಾಗ್ರಾಮ್ ಅಲ್ಲಿ Q&A ಅಂತ ಕ್ವಶನ್ಸ್ ಮಾಡಿರ್ತೀನಲ್ಲ, ಅದಕ್ಕೆ ನಾನು ರೂಮಿಂದಾನೇ ನಾನು ಆನ್ಸರ್ ಮಾಡ್ತೀನಿ. ಹಂಗೆ ಅಷ್ಟು ಡೀಸೆಂಟ್ ಆಗಿ ಆನ್ಸರ್ ಕೊಟ್ರಲ್ಲ ಸರಿ ತಕೊಳ್ಳಿ ಗೊತ್ತಾಗ್ತಿಲ್ಲ. ಈಗ ಒಂದ್ ಕ್ವಶನ್ ಕೇಳ್ತೀನಿ. ಸೊ ಇದು ನಾರ್ಮಲ್, ಈಗ ನೀವು ಸ್ಟಾರ್ಟಿಂಗ್ ಈಗ ಎಲ್ರು ದುಡಿದ ತಕ್ಷಣ ಏನಾದ್ರು ಒಂದು ತಕೋಬೇಕು ಮೆಮೊರೇಬಲ್ ಗಿಫ್ಟ್, ನನ್ಗಂತ ನಾನೇನೋ ತಕೋಬೇಕು ಅಂತದ್ ಏನ್ ತಕೊಂಡಿದ್ದೀರ ಒಂದು ಮೆಮೊರೇಬಲ್ ಅಂತ ಅಂದ್ರು? ಐಫೋನ್ ಅದೇ ಫಸ್ಟ್ ನೀವು ಸ್ಯಾಲ್ರಿ ಅದೆಲ್ಲ ಇಲ್ಲ, ಹಂಗಿಲ್ಲ. ಫಸ್ಟ್ ಏನ್ ತಗೊಂಡೆ ಅಂತ ಜ್ಞಾಪಕ ಇಲ್ಲ, ಬಟ್ ನನಗೆ ಮೆಮೊರೇಬಲ್ ಅಂದ್ರೆ ನನ್ನ ದುಡ್ಡಲ್ಲಿ ನಾನು ತಗೊಂಡೆ ಅನ್ನೋ ಒಂದು ಫೀಲಿಂಗ್ ಐಫೋನ್ ಅಷ್ಟು ತಗೊಂಡೆ. ಈಗ ಬೇರೆಯವ್ರಿಗೆ ಏನಾದ್ರು ಕೊಟ್ಟಿದ್ದೀರಾ ಅಂತ ಏನಾದ್ರು ಇದ್ರೆ? ಕೊಟ್ಟಿದ್ದೀನಿ. ಅಂದ್ರೆ ಹುಡುಗಿಗೆ, ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ, ಎಲ್ರಿಗೂ. ಅಲ್ಲ ಸರ್, ನಾನು ಆಗ್ಲಿಂದ ಗಮನಿಸ್ತಿದ್ದೀನಿ ಹುಡುಗಿರ ಅಂದಾಗ್ಲ ಮದ್ವೆ ಅಂದಾಗ್ಲೆಲ್ಲ ಫುಲ್ ಬ್ಲಶ್ ಆಗ್ತಿದ್ರಿ, ಯಾಕಂತ ಗೊತ್ತಾಗ್ತಿಲ್ಲ. ಅಲ್ಲ, ಅದು ಏನಂತಾರೆ, ಅದು ಪ್ರಕೃತಿ ನಿಯಮ. ಆ ಥರ ವಿಷಯ ಕೇಳಿದಾಗ ಅದೊಂದು ಏನಂತಾರೆ, ಎಸ್ಪೆಷಲಿ ಆಸ್ ಎನ್ ಆಕ್ಟರ್ ಆ ಥರ ನಾಚ್ಕೊಳ್ಳೋದು ತಪ್ಪೇನಿದೆ? ಎಮೋಷನ್ಸ್ ಹೊರಗಡೆ ಕಳ್ಳ ಅಂತ ಬರುತ್ತೆ. ಇಲ್ಲ, ಹಂಗೇನಿಲ್ಲ. ಕೊಟ್ಟಿದ್ದೀನಿ. ಅಂದ್ರೆ ಏನಂತಾರೆ, ನಮ್ಮ ಹುಡುಗರಿಗೆ ಟೈಮ್ ಕೊಟ್ಟಿದ್ದೀನಿ, ಹುಡುಗಿಯರಿಗೆ ಏನಂತಾರೆ ಈಗ ಇಲ್ಲ ಆ ಥರ ಅಲ್ಲ. ಈಗ ಏನಾದ್ರು ಅವ್ರು ಇಷ್ಟವಾಗಿದ್ದು ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಪಾನಿಪುರಿ ಆಗಿರ್ಬೋದು. ಸೊ ಈ ಥರ ಎಲ್ಲ ಫ್ರೆಂಡ್ಸ್ಗೆ. ಗರ್ಲ್ ಫ್ರೆಂಡ್ ಏನಾದ್ರು ಇದ್ದಾರಾ? ಕ್ವಶನ್ ಮಾರ್ಕ್. ಈಗ ಮದುವೆ ಆಗೋ ವಯಸ್ಸು ಬಂದಿದೆ, ಸೊ ಹಾಗಾಗಿ ಸೀದಾ ಮದುವೆ ಆಗ್ತಾ ಇದ್ದೀನಿ. ಮದುವೆ ಆದಾಗ ಎಲ್ರಿಗೂ ಖಂಡಿತ ಗೊತ್ತಾಗುತ್ತೆ. ಆಯ್ತು ಸರ್. ಈಗ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಈಗ ನಮ್ಗಂತ ಒಂದು ಮೆಮೊರೇಬಲ್ ದಿನ ಅಂತ ಒಂದಿರುತ್ತೆ, ಸೊ ಅದು ದಿನ ಯಾವುದು ನಿಮ್ಮದು? ತುಂಬ ಇದಾವೆ ಆ ಥರ ಮೆಮೊರೇಬಲ್ ಡೇ ಅಂತ. ಸೊ ಕೆರಿಯರ್ ವೈಸ್ ಇದಾವೆ, ಪರ್ಸ್ನಲ್ ಲೈಫಲ್ಲಿ ಕೆಲವೊಂದು ಮೆಮೊರೇಬಲ್ ಡೇಸ್ ಇದೆ, ಬಟ್ ಡೆಫಿನೆಟ್ಲಿ ಇದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಈ ಪಾತ್ರ ಸಿಕ್ಕಿದ್ದು ಸೆಕೆಂಡ್ ಲೀಡ್ ಆಗಿ ಮಾಡ್ತಿರೋದಾಗಿರ್ಬೋದು, ಮತ್ತೆ ಅಯ್ಯನ ಮನೆ ವೆಬ್ ಸೀರೀಸಲ್ಲಿ ನನಗೆ ಚಾನ್ಸ್ ಸಿಕ್ಕಿದಾಗ ಆಗಿರ್ಬೋದು. there are many occasions like that. ಟ್ರಾವೆಲಿಂಗ್ ಅಂದ್ರೆ ಇಷ್ಟನಾ? ಇಷ್ಟ. ಸೊ ಅಂದ್ರೆ ಒಂದು ಮೇನ್ ಆಗಿ ಒಂದು ಆಸೆ ಇರುತ್ತಲ್ಲ, ಇಲ್ಲಿ ಹೋಗಿ ನಾನು ಹೋಗ್ಲೇಬೇಕು, ರೈಡಿಂಗ್ ಮಾಡ್ತಾ ಹೋಗ್ಬೇಕು, ಒಬ್ನೇ ಹೋಗ್ಬೇಕು, ಆ ತರ ಏನಾದ್ರು ಪ್ಲೇಸ್ ಇದೆಯಾ? ಒಬ್ಬನೇ ಯಾವತ್ತೂ ನಾನು ಆಕ್ಚುಲಿ ಟ್ರೈ ಮಾಡಿಲ್ಲ, ಬಟ್ ಹೋಗಿದ್ದೀನಿ, ಇಲ್ಲ ಅಂತಲ್ಲ. ಅಂದ್ರೆ ಅದು ಟ್ರಾವೆಲ್ ಪರ್ಪಸ್ಗೆ ಹೋಗ್ಲಿಲ್ಲ, ಬೇರೆ ಒಂದು ಆಕ್ಟಿಂಗ್ ವರ್ಕ್ಶಾಪ್ಗೆ ಅಂತ ಅಂದ್ಬಿಟ್ಟು ನಾನು ಗೋವಾಗೆ, ಪಾಂಡಿಚೇರಿಗೆ ಎಲ್ಲ ಹೋದಾಗ ಬಸ್ಸಲ್ಲಿ ಒಬ್ಬನೇ ಹೋಗಿರೋದು. ಬಟ್ ನನ್ಗೆ ಅವಾಗ ಇದ್ದಿದ್ದು ಮೂಡು ಟ್ರಾವೆಲಿಂಗ್ ಮಾಡೋ ಮೂಡಲ್ಲ, ನಂಗೆ ಅಲ್ಲಿ ಹೋಗಿ ಏನೋ ಕಲಿಬೇಕು ಅನ್ನೋದಿತ್ತಲ್ಲ. ಸೊ ಹಂಗಾಗಿ ಒಬ್ಬನೇ ಹೋಗಿಲ್ಲ ಅಂತಲ್ಲ, ಬಟ್ ಟ್ರಾವೆಲ್ ಅಂತ ಇನ್ನೂ ಒಬ್ಬನೇ ಎಕ್ಸ್ಪ್ಲೋರ್ ಮಾಡಿಲ್ಲ. ಮಾಡಬೇಕು, ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಅದನ್ನ ಟ್ರೈ ಔಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅದೇ ಕರೆಕ್ಟಾಗಿ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದ್ರೆ ಟ್ರಾವೆಲ್ ಮಾಡಕ್ಕೆ ಏನು ಅಭ್ಯಂತರನೇ ಇಲ್ಲ, ಖುಷಿಯಾಗಿ ಟ್ರಾವೆಲ್ ಮಾಡ್ತೀನಿ. ಈಗ ಏನಾದ್ರು ಹೋಗಿ ಕಲಿತೀನಿ ಅಂತ ಹೇಳಿ, ಸೊ ಯಾವ ಏನಾದ್ರು ದೇಶಕ್ಕೆ ಆತರ ಏನಾದ್ರು ಹೋಗಿ ಅಲ್ಲೇನಾದ್ರು ಇನ್ನು ದೇಶ ಬಿಟ್ಟು ಹೋಗಿಲ್ಲ, ದೇಶದ ನಮ್ಮ ಒಳಗಡೆನೆ ಬೇರೆ ಬೇರೆ ಸ್ಟೇಟ್ಸ್ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಕೇರಳಗೆ ಹೋಗಿದ್ದೀನಿ, ಗೋವಾಗೆ ಹೋಗಿದ್ದೀನಿ, ಪಾಂಡಿಚೇರಿಗೆ ಹೋಗಿದ್ದೀನಿ. ಸೊ ನಮ್ಮ ಥಿಯೇಟರ್ ಬಿಟ್ಟು ಬೇರೆ ಬೇರೆ ಥಿಯೇಟರ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವ್ರದ್ದೊಂದು ರೀತಿ ರಿವಾಜ್ಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಫ್ರೆಶ್ ಫೀಲ್ ಕೊಡುತ್ತೆ. ಸೊ ನಮ್ಮ ಕರ್ನಾಟಕ ಥಿಯೇಟರು ಒಂದು ಲೆಕ್ಕ ಆದರೆ, ಈ ಹೊರಗಿನ ಥಿಯೇಟರ್ ಇದೆಯಲ್ಲ ಅವ್ರದ್ದು ಬೇರೆ ಥರನೇ ಲೆಕ್ಕ. ಅಂದರೆ ಅಲ್ಲೆಲ್ಲ ಫ್ರೀಡಮ್ ಟು ಎಕ್ಸ್ಪ್ಲೋರ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಒಂದು ಚೌಕಟ್ಟು ಅನ್ನೋದಿದೆ, ಅಂದರೆ ಇಲ್ಲ ನಮ್ದು ಹಿಂಗೋಗ್ಬೇಕು, ಹಿಂಗೆ ಇರಬೇಕು, ಇದನ್ನು ಬ್ರೇಕ್ ಮಾಡಬಾರ್ದು ಅಂತ. ಎಲ್ಲೋ ಕೆಲವ್ರು ಅಷ್ಟೇ ಬ್ರೇಕ್ ಮಾಡ್ತಾರೆ. ಬಟ್ ನಿಮ್ಗೀಗ ಸೊ ಈಗ ಕೇರಳ ಕಡೆ ಆಗಿರ್ಬೋದು, ಅಥವಾ ತಮಿಳ್ನಾಡಲ್ಲಿ ಆಗಿರ್ಬೋದು, ಅಥವಾ ಗೋವಾನಲ್ಲಿ ಆಗಿರ್ಬೋದು, ಅವ್ರದ್ದೇ ಡಿಫ್ರೆಂಟ್ ಆಗಿ ಏನೋ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫ್ರೀಡಮ್ ಇದೆ. ಸೊ ಅದೊಂಥರ ಚೆನ್ನಾಗಿರುತ್ತೆ ಕಲಿಯೋದಕ್ಕೆ. ಸೊ ಈಗ ನಿಮ್ಗಂತ ಒಂದೀಗ ಪ್ಲೇಸ್ ಅಂತ ನೀವು ಹೇಳಿದ್ರಿ, ಸೊ ಮೇನ್ ಆಗಿ ಒಂದು ಪ್ಲೇಸ್ಗೆ ನಾನು ಹೋಗ್ಲೇಬೇಕು ಅಂತ ಇದ್ರೆ ಯಾವ್ದದು? ಅಲ್ಲಿ ಹೋಗ್ಲೇಬೇಕು. ಈಗ ಲಡಾಖ್ ಇರ್ಬೋದು, ಆ ಥರ ದೊಡ್ಡ ಪ್ಲೇಸ್ ಇರುತ್ತೆ. ಸೊ ಹಂಗೆ ಹಂಗಂತಂದ್ರೆ ತುಂಬಾ ಜಾಗ. ನಾನು ಇನ್ನೂ ಇನ್ ಅಂಡ್ ಔಟ್ ಇಂಡಿಯಾನೇ ಸರಿಯಾಗಿ ನೋಡಿಲ್ಲ. ಸೊ ನಾನು ಹೊರ ದೇಶದ ಬಗ್ಗೆ ಮಾತಾಡೋದು ಮುಂಚೆ ಫಸ್ಟ್ ಇನ್ ಅಂಡ್ ಔಟ್ ಇಂಡಿಯನ್ ನೋಡಬೇಕು. ಸೊ ಇಂಡಿಯಾದಲ್ಲೇ ದರ್ ಆರ್ ವೆರಿ ಬ್ಯೂಟಿಫುಲ್ ಪ್ಲೇಸಸ್ ಟು ಸಿ, ಲುಕ್ ಆ್ಯಂಡ್ ಎಕ್ಸ್ಪ್ಲೋರ್. ಸೊ ಡೆಫಿನೆಟ್ಲಿ ಚಾನ್ಸ್ ಸಿಕ್ಕಿದ್ರೆ ಹೇಳಿದ್ನಲ್ಲ, ಔಟ್ ಆ್ಯಂಡ್ ಔಟ್ ಎಷ್ಟಾಗುತ್ತೋ ಅಷ್ಟು ನೋಡೋದಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಹೀರೋಗಳಲ್ಲಿ ಯಾರು ಇಷ್ಟ ನಿಮಗೆ? ಜಮಾನ್ದಲ್ಲಿ ನೋಡಿದ್ರೆ ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್. ಈಗ ಅಂತಂದ್ರೆ ಯಶ್ ಅವ್ರ ಇಷ್ಟ, ಸುದೀಪ್ ಅವ್ರ ಇಷ್ಟ, ಮತ್ತೆ ಶಿವಣ್ಣ ಇಷ್ಟ, ಡಿ ಬಾಸ್ ಕೆಲವು ಫಿಲಮ್ಗಳು ಭಾಳ ಇಷ್ಟ. ಆಮೇಲೆ ಪುನೀತ್ ರಾಜ್ಕುಮಾರ್, ಅಫ್ಕೋರ್ಸ್ ಅಪ್ಪು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅವ್ರದ್ದು ಎಲ್ಲ ಸಿನಿಮಾನ ನೋಡ್ಬಿಟ್ಟಿದ್ದೀನಿ. ಸೊ ಯಾ ಮತ್ತೆ ನಾವ್ ಹೇಳಿದ ನಮ್ಮ ಬ್ರದರ್ ಡಾಲಿ ಅವರು. ಈಗ ಯಶ್ ಅವ್ರ ಇಷ್ಟ ಅಂತ ಹೇಳಿದ್ರೆ, ಸೊ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ, ಸೊ ಏನ್ ಅನಿಸ್ತಾ ಇದೆ? ಆಕ್ಚುಲಿ 19ಗೆ ಬರಬೇಕಾಗಿತ್ತು, ನೆಕ್ಸ್ಟ್ ಲೆವೆಲಲ್ಲಿ ಕಾಯ್ತಾ ಇದ್ದಿದ್ದ ಆ ಮೂವಿಗೆ. ಬಟ್ ಅದು June 4th ಪುಷ್ ಆಯಿತು. ಬಟ್ ಒಂದಂತೂ ಶೋರ್, ಯಾವತ್ಕಾದ್ರೂ ಬರಲಿ
ಆ ಇಂಪ್ಯಾಕ್ಟ್ ಮಾತ್ರ 100% ನಮ್ಮ ಇಂಡಸ್ಟ್ರಿ ಮೇಲೆ ಬಿದ್ದೇ ಬೀಳುತ್ತೆ. KGF ಬಂದಾಗಲೂ ನಮ್ಮ ಇಂಡಸ್ಟ್ರಿ ಎಲ್ಲೋ ಇತ್ತು, ಅದನ್ನೆಲ್ಲೋ ತೊಗೊಂಡೋಗೋ ಮುಂಚೆನೂ ಹೇಳಿದ್ರು ಇನ್ನೊಂದು 2 ವರ್ಷ ನಾನು ಕನ್ನಡ ಇಂಡಸ್ಟ್ರಿನ ಬದಲಾಯಿಸ್ತೀನಿ ಅಂತ. ಆ್ಯಂಡ್ ಈ ಸಲನೂ ಟಾಕ್ಸಿಕ್ ಬಂದಮೇಲೆ ನಮ್ಮ ಇಂಡಸ್ಟ್ರಿಗೆ ಒಂದು ಬೇರೆ ಆಯಾಮನೆ ಓಪನ್ ಆಗುತ್ತೆ. ಅಂದರೆ ದ ಜಾನರ್ ಆಫ್ ಮೂವೀಸ್, ದ ಎಕ್ಸ್ಪ್ಲೋರೇಷನ್ ಆಫ್ ಡಿಫ್ರೆಂಟ್ ಜಾನರ್ಸ್ ಡೆಫಿನೆಟ್ಲಿ ಕೈ ಹಾಕ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಫ್ರಮ್ ಟಾಕ್ಸಿಕ್. ಇವತ್ತಿಗೆ ಅದ್ರ ಬಗ್ಗೆ ಏನೇ ಕಾಂಟ್ರವರ್ಷಿಯಲ್ ಆಗಿ ಮಾತಾಡಿರ್ಬೋದು, ಅಲ್ಲಿ ಹಂಗಿದೆ, ಈ ಸೀನ್ ಹಂಗಿದೆ, ಈ ಥರ ಎಲ್ಲ ಫ್ಯಾಮಿಲಿ ಹೆಂಗೆ ನೋಡೋದು ಅನ್ನೋ ಥರ ಎಲ್ಲ ಮಾತಾಡಿರ್ಬೋದು. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಅದು ಬಂದಮೇಲೆ ಐ ಥಿಂಕ್ ಅದು ಬೇರೆನೇ ಆಗುತ್ತೆ. ನೀವ್ ಎಷ್ಟ್ ಸಲ ಟೀಸರ್ ನೋಡಿದ್ರಿ? ತುಂಬ ಸಲ ನೋಡಿದೆ. ಐ ಲೈಕ್ ಏನಂತಾರೆ ದ ವಿಜುವಲ್ ಕ್ವಾಲಿಟಿ ಆಫ್ ದ ಟೀಸರ್. ನನಗೆ ಅದು ಕನ್ನಡ ಸಿನಿಮಾ ಅಂತಾನೆ ಅನ್ನಿಸ್ಲೇ ಇಲ್ಲ. ಎಷ್ಟು ಸತಿ ನೋಡಿದ್ರು ನನಗೆ ಕನ್ವಿನ್ಸ್ ಆಗಲಿಲ್ಲ ಅದೊಂದು ಕನ್ನಡ ಸಿನಿಮಾ ಅಂತ. ಇಟ್ ವಾಸ್ ಅನ್ ಇಂಗ್ಲಿಷ್ ಆರ್ ಎ ಹಾಲಿವುಡ್ ಫಿಲ್ಮ್ ಕ್ವಾಲಿಟಿ. ಬೀಟ್ ಲುಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸೌಂಡ್ ಡಿಸೈನ್ ಆಗಿರ್ಬೋದು. ಓಹ್, ತುಂಬ ಸಲ ನೋಡ್ಬಿಟ್ಟೆ ನಾನದು. ನಾನು ಹೆಂಗೆ ಅಂತಂದ್ರೆ ಅದನ್ನ ನಾನು ನೋಡ್ತಾ ಬೇರೆಯವ್ರಿಗೆಲ್ಲ ತೋರಿಸ್ಬೇಕಾದಾಗೆಲ್ಲ ನೋಡ್ದ ಅಂತ ಅವ್ರ ಜೊತೆ ಎಲ್ಲ ನೋಡ್ಕೊಂಡ್ಬಂದಿದ್ದೀನಿ. ಹೌದಾ? ಅಷ್ಟ್ ಇಷ್ಟ ಆಗಿದೆ ನಿಮ್ಗೆ? ಅಂದ್ರೆ ಇಷ್ಟ ಅನ್ನೋದಕ್ಕಿಂತ ಗುರು ನಮ್ ಕನ್ನಡ ಸಿನಿಮಾ ಅದು. ಸೊ ಅದೊಂಥರ ಗೊತ್ತಿಲ್ದಿರಾನೆ ಅದೊಂದು ಪ್ರೌಡ್ ಫೀಲಿಂಗ್, ನಮ್ ಸಿನಿಮಾ ಅಂತ. ಸೊ ಇದ್ರಲ್ಲಿ ಇಷ್ಟ ಕಷ್ಟ ಬರಲ್ಲ, ನಮ್ ಸಿನಿಮಾ ಅಷ್ಟೇ. ಹಂಗೆ. ಈಗ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ ಕೂಡ ಸಿನಿಮಾದ ಕಡೆನೇ ಇರುತ್ತೆ? ಹೌದು, ಡೆಫಿನೆಟ್ಲಿ. ಸಿನಿಮಾ ಅಂದ್ರೆ ಯಾವ ಹೀರೋನ ಫಾಲೋ ಮಾಡ್ತೀರಾ ಜಾಸ್ತಿ? ಅಂದ್ರೆ ಐ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಎ ಲಾಟ್ ಆಫ್ ಪೀಪಲ್. ಯಾಕಂದ್ರೆ ಅವ್ರದ್ದೊಂದು ಜರ್ನಿ ಇರುತ್ತೆ, ಅವ್ರದ್ದೊಂದು ಕಷ್ಟ ಇರುತ್ತೆ, ಅವ್ರದ್ದೊಂದು ಪ್ರಾಸೆಸ್ ಇರುತ್ತೆ. ಸೊ ಎಲ್ಲದನ್ನು ತಗೊಂಡು ನಾನು ಒಬ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಅಂಡ್ ನನಗೆ ಅವ್ರನ್ನ ಫಾಲೋ ಮಾಡಬೇಕು ಅನ್ನೋದಿಲ್ಲ. ಬಿಕಾಸ್ ಐ ವಾಂಟ್ ಟು ಬಿ ಕಾಲ್ಡ್ ಆಸ್ ಅನೂಪ್ ಎ ಬೆಳ್ಳಾವಿ. ಸೊ ನನಗೆ ಯಾರ್ದೋ ಒಂದು ಟ್ಯಾಗ್ನ ನಾನು ಇಟ್ಕೊಂಡ್ಬರೋದು ನನಗೆ ಇಷ್ಟ ಇಲ್ಲ. ಆದರೆ ಅವ್ರು ಎಲ್ಲರೂ ನಾನು ನನ್ನ ಇನ್ಸ್ಪಿರೇಷನ್ಸ್ ಆಗಿ, ನನ್ನ ರೋಲ್ ಮಾಡೆಲ್ಸ್ ಆಗಿ ನಾನು ಡೆಫಿನೆಟ್ಲಿ ತೊಗೊತೀನಿ. ಯಾಕಂದರೆ ಅದು ಏನಕ್ಕೆ ಬೇಕು ಅಂತಂದರೆ ನನ್ನ ಗ್ರೋತಿಗೆ ಬೇಕು. ಸೊ ಇವಾಗ ಅವ್ರು ಡೌನ್ಫಾಲ್ ಆಗಿದ್ದಾಗ ಅವ್ರು ಅದನ್ನು ಹೆಂಗೆ ಎದುರಿಸಿದ್ರು ಅನ್ನೋದು ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಸಕ್ಸಸ್ ಬಂದಾಗ ಅವ್ರು ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದ್ಯಾಟ್ ವೇ ನಾನು ಯಾರನ್ನೂ ಫಾಲೋ ಮಾಡಲ್ಲ, ಬಟ್ ಎಲ್ಲರನ್ನೂ ಇನ್ಸ್ಪಿರೇಷನ್ ಅಂತ ತೊಗೊತೀನಿ ಡೆಫಿನೆಟ್ಲಿ. ಈಗ ಒಂದು ಪಾತ್ರ, ಈಗ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಬರುತ್ತೆ. ಸುದೀಪ್ ಅವ್ರ ನಟನೆ ಮಾಡಿದ್ವಿ, ಯಶ್ ಅವರು. ಸೊ ಆ ಸಿನಿಮಾ, ಅವರಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ನಾನ್ ಮಾಡ್ಬೇಕಿತ್ತು ಅಂತ ಅನ್ಸಿದ್ರೆ ಯಾವ್ದು ಸಿನಿಮಾ ಅನ್ಸುತ್ತೆ? ಅದರ ಬೇಜಾನ್ ಅನ್ಸಿದೆ ನನಗೆ. ನಾನಿ ಅವ್ರು ಮಾಡೋ ಕೆಲವು ಸಿನಿಮಾಗಳು, ಇಂಥ ಸಿನಿಮಾಗಳು ನನಗೂ ಸಿಗ್ಬೇಕಪ್ಪ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಜರ್ಸಿ, ಆದ್ಮೇಲೆ ದಸರಾ, ಹಾಯ್ ನನ್ನ. ಯಾಕಂದ್ರೆ ಅದು ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಸಿನಿಮಾ. ಹಾಗೆ ಈಗ ಕೆಲವೊಂದು ತಮಿಳ್ ಸಿನಿಮಾ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ವಾಡಾ ಚೆನ್ನೈ, ಅಥವಾ ಈಗ ಧನುಷ್ದು ಒಂದಷ್ಟು ಸಿನಿಮಾಗಳಿದ್ದಾವೆ. ಸೊ ಈ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾಗಳಲ್ಲಿ ಮಾಡೋದಕ್ಕೆ ನನಗೆ ತುಂಬ ಫ್ಯಾಸಿನೇಟ್ ಮಾಡುತ್ತೆ ನನ್ನ. ಇಲ್ಲ ಅಂದರೆ ಹೀರೋಯಿಸಮ್ ಇರತ್ತೆ, ಅದು ಹೆಂಗಿರತ್ತೆ ಅಂತಂದ್ರೆ ಅದನ್ನ ಹೇಳಲ್ಲ ಹೀರೋಯಿಸಮ್ ಇದು ಅಂತ, ಬಟ್ ಹೀರೋಯಿಸಮ್ ಇರತ್ತೆ. ಸೊ ನನಗೆ ಆ ಥರ ಸಿನಿಮಾ ಇಷ್ಟ. ಅಂದರೆ ನನಗೆ ನಾನೊಬ್ಬ ಹೀರೋ ಅಂತ ಹೇಳಕ್ ಇಷ್ಟ ಇಲ್ಲ. ಅದನ್ನ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕು ಅವ್ನು ಹೀರೋ ಅಂತ. ಸೊ ನಾನು ಆ ಥರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅಂದರೆ ದೇರ್ ಶುಡ್ ನಾಟ್ ಬಿ ಅ ಟ್ಯಾಗ್ ಕಾಲ್ಡ್ ಇದು ಕಮರ್ಷಿಯಲ್ ಹೀರೋ ಸಿನಿಮಾ. ಆ ಸಿನಿಮಾನು ಕಮರ್ಷಿಯಲೇ ಇರುತ್ತೆ, ಬಟ್ ಎಲ್ಲೂ ಅದು ಕಮರ್ಷಿಯಲ್ ಥರ ಕಾಣಲ್ಲ. ಬಟ್ ಅಲ್ಲಿ ನಮ್ಗೆ ಫೀಲ್ ಆಗತ್ತೆ, ಅದೊಂದು ಆ ಮೊಮೆಂಟು ಇಟ್ ಫೀಲ್ಸ್. ಬಟ್ ನನಗೆ ಲಾರ್ಜರ್ ದೆನ್ ಲೈಫ್ ಸಿನಿಮಾ ಅಂದರೆ ಭಾಳ ಇಷ್ಟ. ಅಂದರೆ ರಾಜಮೌಳಿ ಅವರು ಮಾಡ್ತಾರಲ್ಲ ಸಿನಿಮಾಗಳು, ಬಾಹುಬಲಿ, ಮಗಧಿರ, ಈ ಥರ ಪೀರಿಯಾಡಿಕ್ ಫಿಲಮ್ಸು ಭಾಳ ಇಷ್ಟ ನನಗೆ. ಈಗ ತುಂಬಾ ಈಗ ದೇವ್ರಂತ ಪಾತ್ರ ಎಲ್ಲ ಸಿಗುತ್ತಲ್ಲ ಈಗ ಆಕ್ಟಿಂಗ್ ಅಲ್ಲಿ, ಈಗ ದುರ್ಯೋಧನನ್ ಪಾತ್ರ, ಕರ್ಣನ್ ಪಾತ್ರ. ಸೊ ಅಂತ ಪಾತ್ರಗಳಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ? ದುರ್ಯೋಧನ. ನಿಜವಾಗ್ಲೂ ನಾನು ದುರ್ಯೋಧನ ಯಕ್ಷಗಾನದಲ್ಲಿ ಮಾಡಿದ್ದೆ. ಹೌದಾ? ಯಕ್ಷಗಾನ. ಅಂದ್ರೆ ನಾನು NSD ಅಲ್ಲಿ ಇರ್ಬೇಕಾದಾಗ ಸಂಜೀವ್ ಸುವರ್ಣ ಸರ್, ನಿಮ್ಗೆ ಗೊತ್ತಿರ್ತಾರೆ, ನಿಮ್ಮ ಉಡುಪಿ ಕಡೆಯವರು. ಸೊ ಅವರ ಒಂದು ಡೈರೆಕ್ಷನ್ ಅಲ್ಲಿ ನಾನು ಇದು ಊರುಭಂಗ ನಾಟಕ ಮಾಡಿದಾಗ ನಾನು ದುರ್ಯೋಧನ ಮಾಡಿದ್ದೆ. ಸೊ ಅದ್ ಬಹಳ ಮಜಾ ಕೊಡುತ್ತೆ. ಈಗ ನಿಮ್ ವಾಯ್ಸ್ ಕೇಳಿದಾಗ ಒಂಥರ ಚೆನ್ನಾಗಿದೆ, ಬೇಸ್ ವಾಯ್ಸ್ ತರ. ಸೊ ಇದು ವಾಯ್ಸ್ಗೆ ಪ್ರಾಕ್ಟೀಸ್ ಏನಾದ್ರು ಮಾಡ್ಕೊಂಡಿದ್ರ? ಏನ್ ಅಂದ್ರೆ ಅದೇ ಈ ಒಂದು ಆಕ್ಟಿಂಗ್ ಪ್ರೋಸೆಸ್ ಅಲ್ಲಿ ನಮ್ಗೆ ಥಿಯೇಟರ್ಲೆಲ್ಲಾನು ಬೆಳಿಗ್ಗೆ ಎದ್ದಾಗಿಂದ ಅದಕ್ಕೊಂದು ಟ್ಯೂನು, ಪಿಚ್ಚಿಂಗು, ಮತ್ತೆ ಅದನ್ನೆಲ್ಲ ಮಾಡಿಸ್ತಾರೆ. ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ, ಈಗ ಹಾರ್ಮೋನಿಯಂ ಅಲ್ಲಿ ಲೋಯೆಸ್ಟ್ ಸ್ವರದಿಂದ ಹೈಯೆಸ್ಟ್ ಸ್ವರದವರೆಗೂ, ನಾಭಿಯಿಂದ ಇಲ್ಲಿವರೆಗೂ. ಸೊ ಅದೊಂದು ಪ್ರೋಸೆಸ್ ಇರುತ್ತೆ. 5 ಚಕ್ರ ಇರುತ್ತಲ್ಲ, 1 ಎದೆ, ಗಂಟ್ಲು, ಮೂಗು ಮತ್ತೆ ತಲೆ. ಸೊ ಇಷ್ಟರಿಂದನೂ ನಾವು ಅದು ಆಕಾರ ಮತ್ತೆ ಬೇರೆ ಬೇರೆ ಒಂದು ಅಕ್ಷರಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಪ್ರಾಕ್ಟೀಸ್ ಮಾಡಿದಾಗಲೇ ನಿಮ್ಗೆ ಮಾಡ್ಯುಲೇಷನ್ ಬರೋದು. ಸೊ ಏನಕ್ಕೆ ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಗೆದ್ದೆ ಅಂತಂದ್ರೆ ದಿಸ್ ಇಸ್ ದ ರೀಸನ್. ಬಿಕಾಸ್ ನನಗೆ ಗೊತ್ತಿಲ್ದಿರಂಗೆ ನಾನು ಟ್ರೈನ್ ಆಗ್ಬಿಟ್ಟಿದ್ದೆ. ಇದಕ್ಕೆ ಅಂತ ಟ್ರೈನ್ ಆಗಿದ್ದಲ್ಲ, ನಾನು ಆಕ್ಟರ್
ಒಬ್ಬ ನಟನಾಗಿ ನಾನು ಟ್ರೈನ್ ಆಗಿದ್ದು ಅದನ್ನ ನಾನು ಈ ತರ ಬಳಸ್ಕೊಂಡೆ ಅಷ್ಟೇ ಹಂಗೆ. ಈಗ ನೀವು ವಿದ್ವತ್ ಮಾಡಿದ್ರಿ ಅಂತ ಹೇಳಿದ್ರಿ, ಸೊ ಬೇಸಿಕಲಿ ಏನ್ ಹೇಳ್ತಾರೆ ಅಂದ್ರೆ ಭರತನಾಟ್ಯ ಮಾಡೋ ಹುಡುಗರು ಎಲ್ಲ ಹುಡುಗಿರ್ ತರ ಕಾಣಿಸ್ತಾರೆ, ಆ ತರ ಒಂದು ಮಾತಿರುತ್ತೆ. ಸೊ ಸೊ ನಾನು ನನ್ನ ಭರತನಾಟ್ಯಂ ಕಲ್ತಿದ್ದು ನಮ್ಮ ಗುರುಗಳು ಗುರುಶ್ರೀ ಅಶೋಕ್ ಕುಮಾರ್ ಅಂತ, ನಾಟ್ಯಾಂಜಲಿ ಸ್ಕೂಲ್ ಆಫ್ ಡ್ಯಾನ್ಸ್. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ನನ್ನ ಡ್ಯಾನ್ಸ್ಗೆ ಹಾಕ್ದಾಗಿಂದನೂ ನನ್ನ ತಲೆಯಲ್ಲಿ ಇದ್ದಿದ್ದೆ ಒಂದು, ಸರಿ ನಾನೊಬ್ಬ ಮೇಲ್ ಡ್ಯಾನ್ಸರು, ಬಟ್ ಯಾರೂ ನನ್ನನ್ನ ಮೇಲ್ ಡ್ಯಾನ್ಸರ್ ಸ್ಟೀರಿಯೋ ಟೈಪ್ ಅಲ್ಲಿ ನೋಡ್ತಾರಲ್ಲ, ಅಂದ್ರೆ ಇವನು ಹೆಣಗನ್ ತರ ನಡೀತಾನೆ ಅಥವಾ ಹುಡುಗಿ ಹಂಗ ಆಡ್ತಾನೆ. ಸೊ ಈ ಥರದ್ದು ಟ್ಯಾಗು ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್, ಆ ಥರ ಬರಬಾರ್ದು ನನ್ನ ಆ್ಯಕ್ಟಿಂಗಲ್ಲಾಗಲಿ, ನನ್ನ ನಡವಳಿಕೆಯಲ್ಲಾಗಲಿ, ನಾನು ನಡೆಯೋದ್ರ ರೀತಿನಲ್ಲಾಗಿರ್ಬೋದು ಅಥವಾ ನಾನು ಒಬ್ಬರ ಜೊತೆ ಮಾತಾಡೋ ರೀತಿನಲ್ಲಾಗಿರ್ಬೋದು, ಇಟ್ ಶುಡ್ ನೆವರ್ ಫೀಲ್ ದಟ್ ಏನಂತಾರೆ ಗರ್ಲಿ ಆಗಿ ಬರಬಾರ್ದು ಅನ್ನೋದು ನನಗಿತ್ತು. ಯಾರು ಹೇಳ್ಕೊಟ್ಟಿದ್ದಲ್ಲ, ಅಥವಾ ಹಂಗೆ ಬಂದರೆ ಅದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ನನಗೆ ಬರಬಾರ್ದಿತ್ತು. ನನ್ನನ್ನು ಒಂದು ಪ್ರಾಪರ್ ಮೇಲ್ ಮ್ಯಾನ್ಲಿ ಡ್ಯಾನ್ಸರ್ ಅನ್ನೋ ಥರನೇ. ಇವಾಗ ನಾನು ಯಾರಿಗಾರು ಹೇಳೋವರೆಗೂ ಡೆಫಿನೆಟ್ಲಿ ನಾನೊಬ್ಬ ಭರತನಾಟ್ಯಂ ಡ್ಯಾನ್ಸರ್ ಅಂತ ಅನ್ಸಲ್ಲ. ನಾನು ಹೇಳ್ಕೊಂಡ ಓ ಡ್ಯಾನ್ಸರಾ ಭರತನಾಟ್ಯಮ ಅಂತ ಹೇಳ್ತಾರೆ. ಸೊ ನನಗೆ ಅದು ಬೇಕಿತ್ತು. ಈಗ ನಾನು ಹೇಳ್ಕೊಳ್ಳೋವರೆಗೂ ಡ್ಯಾನ್ಸರ್ ಅಂತ. ಇವಾಗ ನೋಡಿ ನಮ್ಮ ಶಿವಣ್ಣ ಭರತನಾಟ್ಯಂ ಡ್ಯಾನ್ಸರು, ರವಿಶಂಕರ್ ವಿಲನ್ ಇದಾರಲ್ಲ ಆರ್ಮುಗ ರವಿಶಂಕರ್, ಅವರು ಭರತನಾಟ್ಯಂ ಡ್ಯಾನ್ಸರು. ಸೊ ನಿಮ್ಗೆ ಅವರೆಲ್ಲ ಗೊತ್ತೇ ಆಗಲ್ಲ, ಅವ್ರು ಹೇಳ್ಕೊಂಡ್ರೆ ಮಾತ್ರನೇ ಗೊತ್ತಾಗೋದು ಅವ್ರು ಭರತನಾಟ್ಯಂ ಡ್ಯಾನ್ಸರ್ ಅಂತ. ಎಕ್ಸಾಕ್ಟ್ಲಿ ಹಂಗೆ ನಂಗೆ ಅದಿತ್ತು. ಅದು ನಾನು ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಬೇಕು, ಬ್ರೇಕ್ ಮಾಡಿ ನಾನು ಡ್ಯಾನ್ಸರ್ ಅಂದಿದ ತಕ್ಷಣ ಓ ಅನ್ನೋ ಎಕ್ಸ್ಪ್ರೆಷನ್ ಬರಬೇಕು ಅನ್ನೋದಿತ್ತು. ಈಗ ಸ್ಟೀರಿಯೋ ಟೈಪ್ ಅಂತ ಹೇಳಿದ್ದು ಸಾಕಷ್ಟು ನಡೀತಾ ಇದೆ. ಈಗ ಹುಡುಗಿರ್ಗೆ ಪಿಂಕ್ ಅಂದ್ರೆ ಪಿಂಕ್ ಅಂದ್ರೆ ಹುಡುಗಿರೆ, ಬ್ಲೂ ಅಂದ್ರೆ ಹುಡುಗರಿಗೆ ಕಲರ್ ಅನ್ನೋದು. ಸೊ ಸ್ಟೀರಿಯೋ ಟೈಪ್ ಇರ್ಬೇಕಾ ಬೇಡವಾ ಈ ಒಂದು ಜನರೇಷನ್ಗೆ? ನೋ, ನಾನು ಐ ಆಮ್ ಅ ಪರ್ಸನ್ ಹೂ ಬ್ರೇಕ್ ಸ್ಟೀರಿಯೋ ಟೈಪ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಬಟ್ಟೆ ಮೇಲೆ ಈಗ ಇದೊಂದು ಸ್ವಲ್ಪ ಪಿಂಕಿಶ್ ಡಿಸೈನ್ ಇದೆ ಅಥವಾ ಫ್ಲೋರಲ್ ಡಿಸೈನ್ ಇದೆ, ತಲೆನೇ ಕೆಡ್ಸ್ಕೊಳಲ್ಲ. ಸೊ ವಾಟ್, ತಪ್ಪೇನಿದೆ ಅಂದ್ರೆ ಅದು ನಮಗೆ ಒಂದು ಒಪ್ಪಬೇಕು, ಅದು ನಮಗೆ ಒಪ್ತಾ ಇದೆ ಅಥವಾ ಅದನ್ನ ನಾವು ಕ್ಯಾರಿ ಮಾಡ್ತೀವಿ ಅಂತಂದಾಗ ಏನಕ್ಕೆ ಸ್ಟೀರಿಯೋ ಟೈಪು? ಓಕೆ, 4 ಜನ ಯಾಕೆ ಹಂಗೆ ಮಾತಾಡ್ತಾರೆ ಅಂತಂದ್ರೆ ಯಾಕಂದ್ರೆ ಅವ್ರಿಗೆ ಇದನ್ನ ಮಾಡೋದಕ್ಕೆ ಧೈರ್ಯ ಇರೋದಿಲ್ಲ, ಅದಕ್ಕೆ ಅವ್ರು ಮಾತಾಡ್ಬಿಡ್ತಾರೆ. ಸೊ ಅವರು ಅದೊಂದು ಸ್ಟೀರಿಯೋ ಟೈಪ್ ಇಟ್ಕೊಂತಾರೆ. ಅದೇ 5ನೇವನ್ ಅದನ್ನ ಮುರಿದಾಗ ನೋಡ್ದ ಅವ್ನು ಮುರಿದ್ಬಿಟ್ಟ ಅಂತಾರೆ. ಸೊ ಐ ಆಮ್ ಅ ಪರ್ಸನ್ ಹೂ ಆಲ್ವೇಸ್ ಲುಕ್ಸ್ ಅಟ್ ಬ್ರೇಕಿಂಗ್ ಸ್ಟೀರಿಯೋ ಟೈಪ್ಸ್. ಈಗ ಆಡ್ ಅಲ್ಲೂ ನಾವು ನೋಡ್ಬೋದು, ಈಗ ಸಂತೂರ್ ಸೋಪ್ ಅಂತ ಬಂದ್ರೆ ಅಲ್ಲಿ ಮಮ್ಮಿನ ತೋರ್ಸೋದು, ಹುಡುಗರಿಗೋಸ್ಕರ ಆತರ ಏನಿಲ್ಲ, ಗಡ್ಡ ತೆಗೆಯೋದು ಅದು ಮಾತ್ರ ಹುಡುಗರು. ಬಟ್ ನೀವು ಅಬ್ಸರ್ವ್ ಮಾಡಿದೀರಾ, ರೀಸೆಂಟ್ ಆಗಿ ಒಂದು ಜ್ಯುವೆಲ್ರಿ ಆಡ್ ಬಂತು ಗೋಲ್ಡ್ ಇದು. ಅದರಲ್ಲಿ ಹೆಣ್ಣಿರ್ಲಿಲ್ಲ, ಅಂದ್ರೆ ಒಂದು ಹೀರೋಯಿನ್ ಇರ್ಲಿಲ್ಲ, ಅಲ್ಲಿ ಮೋಹನ್ ಲಾಲ್ ಇದ್ದಿತ್ತು. ಸೊ ಮೋಹನ್ ಲಾಲು ಇದನ್ನ ಹಿಂಗೆ ಚಿನ್ನನ ತಗೊಂಡು ಅವ್ರು ಅದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಅಡ್ಮೈರ್ ಮಾಡಿ ಅದನ್ನ ಹಿಂಗೆ ಅಂತಾರೆ. ಎಷ್ಟು ಮ್ಯಾನ್ಲಿ ಆಗಿ ಆ ಒಂದು ಹೆಣ್ತನ ತೋರಿಸಿದಾರೆ ಗೊತ್ತಾ? ಇಟ್ಸ್ ಸೋ ಬ್ಯೂಟಿಫುಲ್. ಸುಮಾರು ಜನ ನೋಡಿರ್ತಾರೆ, ಅದು ವೈರಲ್ ಆಗಿತ್ತು ವಿಡಿಯೋ. ಸೊ ಅಗೇನ್ ಮೋಹನ್ ಲಾಲ್ ಬ್ರೋಕ್ ದ ಸ್ಟೀರಿಯೋ ಟೈಪ್ ಆಫ್ ಯಾಕೆ ಹೆಣ್ಮಕ್ಳೇನೆ ಒಂದು ನೆಕ್ಲೆಸ್ ಆಡ್ ಕೊಡ್ಬೇಕು ಅಂತ ಅನ್ಬಿಟ್ಟು. ಅದೊಂದು ಫೇಮಸ್ ಬ್ರ್ಯಾಂಡ್ಗೆ, ಆ ಬ್ರ್ಯಾಂಡ್ ಮರ್ತೋಯ್ತು ನಂಗೆ. ಸೊ ಆ ಒಂದು ಇದಕ್ಕೆ ಮೋಹನ್ ಲಾಲ್ನ ತಗೊಂಡಿದ್ರು ಅವರು. ವಾವ್, ಸೂಪರ್ ಅಲ್ಲ? ಸೊ ಈಗ ಬರ್ತಾ ಇದೆ ಅಂದ್ರೆ ಸೊಸೈಟಿ ಈಸ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್ ಈ ತರ ಒಂದು ಇಲ್ಲ ಹೆಣ್ಮಕ್ಳು ಗಂಡು ಮಕ್ಳು ಹಂಗೇನಿಲ್ಲ, ಈಗ ಸ್ಟೀರಿಯೋಟೈಪ್ ಬ್ರೇಕ್ ಮಾಡ್ತಿದ್ದಾರೆ. ಈಗ ಕಾರಿದ್ದಲ್ಲಿ ಅಡ್ವರ್ಟೈಸ್ ಬಂದಾಗ್ಲೂ ಅಷ್ಟು ಹುಡುಗರನ್ನೇ ಜಾಸ್ತಿ ತೋರಿಸ್ತಾರೆ, ಹುಡುಗಿರಲ್ಲಿ ಬೈಕ್ ಓಡಿಸ್ತಿದ್ರು ತೋರ್ಸಲ್ಲ ಅನ್ಸುತ್ತೆ ಕೆಲವೊಂದು. ಈಗ ಇಲ್ಲ, ಅದೇ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಎಷ್ಟೊಂದು ಜನ ಹೆಣ್ಮಕ್ಳು ನೋಡಿದೀನಿ, ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ, ಅವರೆಲ್ಲ ಇದು ಏನೋ ಪ್ರೊಫೆಷನಲ್ ಬೈಕ್ ರೈಡರ್ಸ್ ಅವರು. ನನಗೆ ಖುಷಿ ಆಗುತ್ತೆ, ಸೂಪರ್ ಅಪ್ಪ. ಅಂದ್ರೆ ಲೈಕ್ ಬ್ಲಾಗ್ ಮಾಡ್ತಿರ್ತಾರೆ, ವೀಲಿ ಮಾಡ್ತಿರ್ತಾರೆ, ಅಂಡ್ ಕೆಲವರೆಲ್ಲ ಇದು ಕಾರಲ್ಲಿ ಎಕ್ಸ್ಪೋರ್ತಿರ್ತಾರೆ. ಇವತ್ತು ಬರ್ಬೇಕಾದ ಒಂದು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯಾವ್ದೋ ಒಂದು ಹುಡುಗಿ ತಾರಲ್ಲಿ ಆಫ್ ರೋಡಿಂಗು, ಲೈಕ್ ಇಷ್ಟು ಹೈಟ್ ಇರುತ್ತೆ, ಸೀದಾ ಬಂದು ಅದನ್ನ ಲ್ಯಾಂಡ್ ಮಾಡಿ ಸೂಪರ್. ಅಂದ್ರೆ ಇಟ್ಸ್ ನಾಟ್ ಲೈಕ್ ಬರೀ ಹುಡುಗರೇ ಅದನ್ನ ಮಾಡ್ಬೇಕು ಅಥವಾ ಹುಡುಗಿಯರ್ ಮಾಡಬಾರ್ದು ಅನ್ನೋದೇನಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಆನ್ ದೇರ್ ಇಂಟ್ರೆಸ್ಟ್. ಅವ್ರಿಗೆ ಅದು ಇಷ್ಟ ಆಯ್ತಾ ಮಾಡ್ಲಿ, ತಪ್ಪೇನಿದೆ. ಸೊ ಯಾ, ಈಗ ಸಿದ್ದರಾಮಯ್ಯ ಅವ್ರದ್ದೊಂದು ಯೋಜನೆ ಬಂದಿದೆ, ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ. ಸೊ ಗಂಡ್ ಮಕ್ಳಿಗೆ ಫ್ರೀ ಕೊಡೋದಿದ್ರೆ ಏನ್ ಕೊಡ್ಬೋದಿತ್ತು ನಿಮ್ಗೆ? ಇಲ್ಲ, ಒಂದು ನೀವು ಅಂದ್ರೆ ಇದು ಯೂನಿವರ್ಸಲ್ ಫ್ಯಾಕ್ಟ್. ಇದಕ್ಕೆ ನಮ್ಮ ಹುಡುಗರು 100% ಒಪ್ಕೋತಾರೆ ನನ್ನ ಮಾತನ್ನ. ಏನಪ್ಪಾ ಅಂತಂದ್ರೆ, ಗಂಡ್ ಮಕ್ಳಿಗೆ ಎಲ್ಲೂ ಬೆಲೆ ಇಲ್ಲ. ಯಾವ ಫೀಲ್ಡ್ಗಾದ್ರೂ ಹೋಗಿ ನೀವು ಯಾವುದೇ ಕೆಲಸ ಆದ್ರೂ ಮಾಡಿ, ಗಂಡು ಮಕ್ಳಿಗೆ ಖಂಡಿತವಾಗ್ಲೂ ಬೆಲೆ ಇಲ್ಲ, ಆಯ್ತಾ? ಅಂದರೆ ವಿ ಆರ್ ವ್ಯಾಲ್ಯೂಡ್ ಲೆಸ್ ಆ್ಯಂಡ್ ಆರ್ ಎಫರ್ಟ್ಸ್ ಆರ್ ನಾಟ್ ಅಪ್ರಿಷಿಯೇಟೆಡ್ ಹೌ ಮಚ್ ಇಟ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಅಷ್ಟು ಬೆಲೆ ನಮಗಿಲ್ಲ. ಸೊ ನಮಗೆ ಯಾವಾಗ ಬೆಲೆ ಅಂತಂದರೆ ನಾವೇನಾರ ಮಾಡಿದಾಗ ಅಷ್ಟೇ ಬೆಲೆ. ಒಬ್ಬ ಗಂಡಸು ಅಂದಿದ ತಕ್ಷಣ ಅವನ್ನ ನೋಡೋ ರೀತಿನೇ ಚೇಂಜ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಹೆಣ್ಮಕ್ಳನ್ನು ಆಬ್ಜೆಕ್ಟಿಫೈ ಮಾಡಿ ನೋಡ್ತಾರೆ.
ಅದು ನಡೀತಾ ಇದೆ. ಸೊ ಪ್ರಾಸ್ ಅಂಡ್ ಕಾನ್ಸ್ ಆಫ್ ಬೀಯಿಂಗ್ ಅ ಮ್ಯಾನ್ ಅಂಡ್ ಬೀಯಿಂಗ್ ಎ ವುಮೆನ್ ಇಸ್ ದ ಸೇಮ್. ಅಂದ್ರೆ ಬರೀ ಹೆಣ್ಮಕ್ಳು ಸಫರ್ ಮಾಡ್ತಿಲ್ಲ, ಗಂಡ್ ಮಕ್ಳು ಅವ್ರದೇ ಆದ ಒಂದು ಓನ್ ಸಫರಿಂಗ್ ಇರುತ್ತೆ. ಅಂಡ್ ಬರೀ ಗಂಡ್ ಮಕ್ಳು ಸಫರ್ ಮಾಡ್ತಿಲ್ಲ, ಹೆಣ್ಮಕ್ಳಿಗೂ ಅವ್ರದೇ ಆದ ಒಂದು ಓನ್ ಸಫರಿಂಗ್ ಇದೆ. ಸೊ ಇಟ್ಸ್ ಮೋರ್ ಲೈಕ್ ದೇ ಆರ್ ವೆರಿ ಮಚ್ ಬ್ಯಾಲೆನ್ಸ್ಡ್ ಸಫರಿಂಗ್ ಅಲ್ಲಿ. ಬಟ್ ಏನಂದ್ರೆ ಗಂಡ್ ಮಕ್ಳು ಮಾಡೋ ಸಫರಿಂಗು ತುಂಬಾ ಜನಕ್ಕೆ ಗೊತ್ತಾಗಲ್ಲ ಅಥವಾ ಅವ್ರು ಹೇಳ್ಕೊಳಲ್ಲ. ಬಿಕಾಸ್ ನಮ್ ಗಂಡ್ ಮಕ್ಳನ್ನ ಹೆಂಗೆ ಸಣ್ಣ ವಯಸ್ಸಿಂದನೂ ಟ್ರೈನ್ ಮಾಡಿರ್ತಾರೆ ಅಂದ್ರೆ, ಲೇ ನೀನ್ ಗಂಡಸು, ನೀನ್ ಆಳಂಗಿಲ್ಲ, ನೀ ಹತ್ರ ನಿನ್ನ ಹುಡುಗಿ ಅಂತಾರೆ. ಸೊ ಈ ತರ ಟ್ರೈನಿಂಗ್ ಮಾಡಿರ್ತಾರೆ. ಅದು ಸ್ಕೂಲಿಂದನೂ ಟ್ರೈನ್ ಮಾಡಿರ್ತಾರೆ, ಮನೆಯಿಂದ ಟ್ರೈನ್ ಮಾಡಿರ್ತಾರೆ. ಸೊ ಒಬ್ಬ ಹುಡುಗ ವಲ್ನರಬಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನು ವಲ್ನರಬಲ್ ಆದ ಅಂದ್ರೆ ಅವ್ನು ವೀಕು, ಅವನ ಅತ್ತ ಅಂದ್ರೆ ಅವ್ನು ವೀಕು. ಸೊ ಈ ತರ ಆಗ್ಬಿಡತ್ತೆ. ಸೊ ಹಿಂಗಾಗಿ ಎಷ್ಟೋ ಜನ ಗಂಡ್ ಮಕ್ಳಿಗೆ ಅವರು ವಲ್ನರಬಿಲಿಟಿನ ಅಥವಾ ಅವ್ರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಸುಸೈಡ್ ವಿಡಿಯೋಸ್ ಈಗ ನೀವು ರೀಸೆಂಟ್ ಆಗಿ ಏನ್ ನಾನು ನೋಡಿರ್ತೀರಾ, ಅದರಲ್ಲಿ ಎಷ್ಟು ಜನ ನಿಮಗೆ ಹೆಣ್ಮಕ್ಳು ಮೆಂಟಲ್ ಪ್ರೆಷರ್ ಇಂದ ಸತ್ತಿರೋದು ನೋಡಿದ್ರ, ಗಂಡ್ ಮಕ್ಳು ನೋಡಿದಿರಾ ಈ ಇತ್ತೀಚಿನ ಒಂದು ಟ್ರೆಂಡ್ ಅಲ್ಲಿ. ಸೊ ಪ್ರಾಬಬ್ಲಿ ದ ರೇಷಿಯೋ ಆಫ್ ಮೆನ್ ಹೂ ಡೈ ಬಿಕಾಸ್ ಆಫ್ ಮೆಂಟಲ್ ಪ್ರೆಷರ್ ಇಸ್ ಮೋರ್, ಬಿಕಾಸ್ ದೇ ಆರ್ ನಾಟ್ ಅಲೌಡ್ ಟು ಎಕ್ಸ್ಪ್ರೆಸ್. ದೇ ಆರ್ ನಾಟ್ ಏನಂತಾರೆ, ದೇ ಆರ್ ನಾಟ್ ಎಂಕರೇಜ್ ಟು ಟೆಲ್, ಅಥವಾ ಹೇಳ್ಕೊಳ್ಳೋದಕ್ಕೆ ಅಂತಾನೆ ಯಾರು ಇರೋದಿಲ್ಲ. ಸೊ ಅವ್ರು ಯಾರ ಹತ್ರ ಹೇಳ್ಕೊಂತಾರೆ. ಸೊ ಅವ್ರ ಅಲ್ಟಿಮೇಟ್ ಸೊಲ್ಯೂಷನ್ ಬಿಡು, ನಾನು ಹೋದ್ರೇನೆ ಇದಕ್ಕೆಲ್ಲ ಪರಿಹಾರ ಅಂತ ಹೊರಟೋಗ್ತಾರೆ. ಸೊ ಹಿಂಗಾಗಿದೆ ಈಗ ಸೊಸೈಟಿ. ಸೊ ಗಂಡ್ ಮಕ್ಳಿಗೆ ಇಟ್ಸ್ ಅ ಯೂನಿವರ್ಸಲ್ ಫ್ಯಾಕ್ಟ್ ದಟ್ ನಮಗೆ ಬೆಲೆ ಇಲ್ಲ. ಹಾಗಾಗಿ ನಾವು ಬಸ್ಸಲ್ಲೆಲ್ಲ ಸೀಟ್ನ ಫ್ರೀ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತವಾಗ್ಲೂ ತಪ್ಪು. ಬೇರೆ ಏನಾದ್ರು ಫ್ರೀ ಕೊಡ್ತಾರ ಅಂತ ಹೇಳಿದ್ರೆ ಪ್ರಾಬಬ್ಲಿ ಏನೂ ಇಲ್ಲ. ಮರ್ಯಾದೆ ಒಂದು ಫ್ರೀಯಾಗಿ ಕೊಟ್ರೆ ಸಾಕು, ಇದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಮರ್ಯಾದೆ, ಪ್ರೀತಿ, ಗೌರವ ಇಷ್ಟನ್ನು ಫ್ರೀಯಾಗಿ ಕೊಟ್ಬಿಟ್ರೆ ಇನ್ನೇನು ಗಂಡ್ ಮಕ್ಳು ಜಾಸ್ತಿ ಕೇಳಲ್ಲ. ವಿ ಆರ್ ವೆರಿ ಸಿಂಪಲ್. ಬೀಯಿಂಗ್ ಮೆನ್ ಇಸ್ ವೆರಿ ಏನಂತಾರೆ ಸಿಂಪಲ್ ಕ್ರಿಯೇಚರ್. ಅವನು ಕೊಡ್ಬೇಕಾಗಿರೋ ಪ್ರೀತಿ, ಸಿಗ್ಬೇಕಾಗಿರೋ ಗೌರವ, ಮರ್ಯಾದೆ ಇಷ್ಟು ಕೊಟ್ಟ ಅಂತಂದ್ರೆ ಅವ್ನು ಏನ್ ಬೇಕಾರ ಮಾಡ್ತಾನೆ. ಅವ್ನು ಇಷ್ಟಕ್ಕೆ ಇಷ್ಟೆಲ್ಲ ಮಾಡ್ತಾ ಇರ್ತಾನೆ. ಅವ್ನು ದಿನ ಪೂರ್ತಿ ಒದ್ದಾಡೋದು ಯಾಕೆ ಅಂದ್ರೆ ಇಷ್ಟು ಬೇಕು ಅಂತ ಒದ್ದಾಡ್ತಿರ್ತಾನೆ. ಬಟ್ ಇಷ್ಟನ್ನ ಫ್ರೀಯಾಗಿ ಕೊಡಿ, ಯುಲ್ ಸಿ ದ ಮ್ಯಾಜಿಕ್. ಈಗ ಹುಡುಗರಿಗೆ ಜಾಸ್ತಿ ಇರುತ್ತೆ, ಇಷ್ಟೇ ಲಕ್ಷದವ್ ನನ್ ಗಂಡಾಗ್ ಬರ್ಬೇಕು, ಇಷ್ಟು ಹಣ ಸಂಪಾದಿಸ್ಬೇಕು. ಸೊ ಆ ತರ ಮನೋಭಾವನೆಗೆ ನೀವೇನ್ ಹೇಳ್ತೀರಾ? ಅದ್ ಯಾಕೆ ಅಂತಂದ್ರೆ ಇದನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅದೇ ಈ ಪೊಸಿಷನ್ ಅಲ್ಲಿ ಇರೋರು ಎಕ್ಸ್ಪೆಕ್ಟ್ ಮಾಡ್ಲಿ. ಫಾರ್ ಎಕ್ಸಾಂಪಲ್, ನನ್ನ ಗಂಡ ನನ್ಗೆ ರಿತಿಕ್ ರೋಷನ್ ಆಗಿ ಬರ್ಲಿ ಅಂತ ಕೇಳೋರು ಅವ್ರು ಪ್ರಿಯಾಂಕಾ ಚೋಪ್ರಾ ಆಗಿರ್ಬೇಕು. ಫೇರ್ ಎನಫ್ ಅಲ್ವಾ? ಅವ್ರು ಪ್ರಿಯಾಂಕಾ ಚೋಪ್ರಾ ಅಲ್ಲ ಅಂತಂದ್ರೆ ತನ್ನ ಗಂಡ ರಿತಿಕ್ ರೋಷನ್ ಆಗಿರ್ಬಾರ್ದು. ಇಟ್ ಶುಡ್ ಬಿ ಲೈಕ್ ಸಮನ್ಯಾಯ, ಈಕ್ವಿಟಿ ಇರಬೇಕು, ಈಕ್ವಾಲಿಟಿ ಇರಬೇಕು. ಸೊ ಈಗ ಹೆಂಡತಿ 2 ಲಕ್ಷ 3 ಲಕ್ಷ ದುಡಿತಾ ಇದ್ದಾಳೆ ಅಂತಂದ್ರೆ ಅವಳು ಗಂಡನೂ ಅಷ್ಟು ದುಡಿಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಓಕೆನಾ? ಬಟ್ ಅಟ್ ದ ಸೇಮ್ ಟೈಮ್ ಅವಳು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾಳೆ ಆ ಗಂಡನಿಗೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇವಾಗ ಒಂದು ಆ ಹುಡುಗ ಅವನ ಪೊಸಿಷನ್ ಇವತ್ತಿಗೇನೋ ಒಂಚೂರು ಲೋ ಇರುತ್ತೆ ಫಿನಾನ್ಷಿಯಲಿ, ಬಟ್ ಅವ್ನು ಇನ್ನೊಂದು ದಿನ ಯಾವತ್ತೋ ಹಿ ವಿಲ್ ಬಿ ಕಾನ್ಫಿಡೆಂಟ್ ದಟ್ ಹಿ ವಿಲ್ ಮೇಕ್ ಎ ಮಾರ್ಕ್. ಸೊ ಅದನ್ನ ಹುಡುಗಿ ಬಿಲೀವ್ ಮಾಡಬೇಕು, ಮಾರಲ್ ಸಪೋರ್ಟ್ ಆಗಿದ್ರೆ ಐ ಥಿಂಕ್ ಇಟ್ ವರ್ಕ್ಸ್. ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ ಅಂದ್ರೆ ಫನ್ನಿ ಕ್ವಶನ್ ತರ, ಹೌದು ಇಲ್ಲ ಅಂತ ಹೇಳ್ಬೇಕಷ್ಟೆ. ಇಲ್ಲ. ಹುಡುಗಿಗೆ ಪ್ರಪೋಸ್ ಮಾಡಿ ರಿಜೆಕ್ಟ್ ಆಗಿದ್ಯಾ? ಇಲ್ಲ. ನಿಜ ಹೇಳ್ಬೇಕು? ಇಲ್ಲ. ನಿಜವಾಗ್ಲಿಲ್ವಾ? ಇನ್ಸ್ಟಾಗ್ರಾಮ್ಗೆ ಹೋಗಿ ಹುಡುಗಿಗೆ ಮೆಸೇಜ್ ಹಾಕಿದೀರಾ? ಯಾರು ಮಾಡಿರಲ್ಲ ಗುರು, ಡೆಫಿನೆಟ್ಲಿ ಮಾಡಿ, ಅದ್ರಲ್ಲಿ ಏನಿದೆ. ಹೌದು, ಹೌದಿಲ್ಲ? ಹೌದು. ಹೌದು. ಅಪ್ಪನ ಪಾಕೆಟ್ ಇಂದ ಹಣ ಕದ್ದಿದ್ದೀರಾ? ಬೇಜಾನಲ್ಲ, ಅಂದ್ರೆ ನನ್ ಡಿನಾಮಿನೇಷನ್ ಯಾವತ್ತೂ 500 ರೂಪಾಯಿ ದಾಟಿಲ್ಲ. 500 ರೂಪಾಯಿ ಒಳಗಡೆ ಸಣ್ಣ ಪುಟ್ಟದ್ ಕದ್ದಿದ್ದೀನಿ. ಗೊತ್ತಾಗಿದ್ಯಾ ಅಪ್ಪ? ಆಮೇಲೆ ಅಫ್ಕೋರ್ಸ್ ಗೊತ್ತಾಗತ್ತಲ್ಲ, ಎಲ್ಲಿ ಹೋಯ್ತು ಅಂತ ಲೆಕ್ಕ ಹಾಕಿದಾಗ ಅದು ಕಳ್ಳ ನಾನೇ ಅಂತ ಗೊತ್ತಿರತ್ತೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದೀರಾ? ಬೇಜಾನ್ಸಲ, ತುಂಬಾ ಫೈನ್ ಕಟ್ಟಿದ್ದೀನಿ. ಇವಾಗ ಒಂದ್ ಸ್ವಲ್ಪ ಗುಡ್ ಬಾಯ್ ಆಗಿದ್ದೀನಿ. ಸೊ ಮುಂಚೆ 10 ಕೇಸ್ 12 ಕೇಸ್ ಎಲ್ಲ ಇತ್ತು ನನ್ನ ಗಾಡಿಗಳ ಮೇಲೆ. ಹೆಲ್ಮೆಟ್ ಹಾಕ್ತಿರೋ ಹೋಗೋದು, ಸಿಗ್ನಲ್ ಜಂಪ್ ಮಾಡೋದು ಅವೆಲ್ಲ ಮಾಡ್ತಾ ಇದ್ದೆ. ಇವಾಗ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಲ್ ಸಿಟಿಸನ್ ತರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಗಿದ್ದೀನಿ. ಇವಾಗ ಯಾವ್ದು ಒಂದ್ ಕೇಸು ಇಲ್ಲ ನನ್ನ ಗಾಡಿ ಮೇಲೆ. ಟ್ರೈ ಮಾಡ್ತಿದ್ದೀರಾ? ಅಂದ್ರೆ ನಾನು ಅವಾಗೆಲ್ಲ ಅದೊಂದು ಇತ್ತಲ್ಲ, ಅದೊಂದು ಜೋಶು, ಯಾಕೆ ಹಂಗಾಗ್ಬೇಕು, ಯಾಕೆ ಹಿಂಗಾಗ್ಬೇಕು ಅನ್ನೋದೆಲ್ಲ ಇತ್ತಲ್ಲ. ಇವಾಗ ಅದೆಲ್ಲ ಕಡಿಮೆ ಆಗಿ ಇವಾಗ ಗಾಡಿ ಮೇಲೆ ಒಂದು ಕೇಸು ಬರ್ದಿರಂಗ್ ನೋಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಕೇಸು ಇಲ್ಲ. ಸೊ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಕೋ ಸ್ಟಾರ್ಸ್ ಮೇಲೆ ಕ್ರಶ್ ಆಗಿದ್ಯಾ? ಇಲ್ಲ. ಇಲ್ಲ? ಇಲ್ಲ. ಯಾಕಾಗಿಲ್ಲ? ಯಾಕಂದ್ರೆ ಅವುಗಳೆಲ್ಲ ಮಾಡೋ ಒಂದು ಹಿಂಸೆಗೆ ಕ್ರಶ್ ಆಗಲ್ಲ. ಯಪ್ಪ ಕೆಲ್ಸ ಮಾಡಿ ಮನೆಗೆ ಹೋದ್ರೆ ಸಾಕು ಅಂತ ಅನ್ಸ್ಬಿಡುತ್ತೆ. ಹಂಗಾಗಿ ಕ್ರಶ್ ಗಿಶ್ ಎಲ್ಲ. ಬೇರೆ ಬೇರೆ ಸೀರಿಯಲ್ ಅಲ್ಲೆಲ್ಲ ಏನಾದ್ರು ಆರ್ಟಿಸ್ಟ್ ಮೇಲೆ? ನಿಜವಾಗ್ಲೂ ಇಲ್ಲ. ಕಾಲೇಜ್ ಬಂಕ್ ಮಾಡೋಕೆ ಯಾರನ್ನಾದ್ರೂ ಸಾಯಿಸಿದ್ರ? ಅಂದ್ರೆ ಸತ್ತಿರೋ ರೀಸನ್ ಅಂದ್ರೆ ಆತರ ಸಾಯಿಸುತ್ತಲ್ಲ. ಕಾಲೇಜ್ ಬಂಕ್ ಮಾಡಕ್ ನನಗೆ ಬೇಜಾನ್ ರೀಸನ್ ಸಿಕ್ತಿತ್ತು. ಪಾಪ ಯಾಕೆ ಸಾಯಿಸ್ಬೇಕಾಗಿತ್ತು? ಸಾಯಿಸ್ತಾ ಇರ್ಲಿಲ್ಲ. ಇಲ್ಲ.
ಬೇಜಾನ್ ಅದಂದ್ರೆ ಯಾವ ತರ? ಬೇರೆ ಏನಾದರೂ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ, ಗಾಡಿ ಹಿಂಗಾಗೋಯ್ತು ಹಂಗಾಗೋಯ್ತು ಇಂಥವೆಲ್ಲ ಬೇಜಾನ್ ಆಟ ಆಡಿದ್ದೀನಿ. ಬಟ್ ಯಾರನ್ನೂ ಸಾಯಿಸಿಲ್ಲ. ಸತ್ತಿರೋನ್ನು ಸಾಯಿಸಿಲ್ಲ. ಈಗ ಹೈಯೆಸ್ಟ್ ಆಗಿರುತ್ತಲ್ಲ ತಾತ ಅದು ಸತ್ತಿದ್ರು. ಆಗಿದಾವೆ. ಯಾವಾಗ ಅಂತಂದ್ರೆ ತೀರಾ ಕುತ್ತಿಗೆ ಏನಾರು ಒಂದು ಪರಿಸ್ಥಿತಿ ಬಂದಾಗ ಅಷ್ಟೇ ಸಾಯಿಸಿರೋನ್ನ ಮತ್ತೆ ಸಾಯಿಸ್ತೀವಿ. ಈಗ ನಿಮ್ದು ಕಡೆ ಕ್ವಶನ್, ಈಗ 2026 ಈಗ ಬಂತು, ಸೊ ನಿಮ್ಮ ರೆಸಲ್ಯೂಷನ್ ಏನು? ಇವತ್ತು ನಿಮ್ಮ ಚಾನೆಲ್ಲು ನ್ಯಾಷನಲ್ ಟಿವಿಗೆ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಒಂಥರ ಅಫಿಷಿಯಲ್ ಆಗಿ ಒಂದು ನ್ಯೂಸ್ ಚಾನೆಲ್ಗೆ ನಾನು ಇಂಟರ್ವ್ಯೂ ಕೊಡ್ತಿರೋದು ಇದೆ ಮೊದಲು. ಅಂದರೆ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದೆ, ಬಟ್ ಯಾವತ್ತು ನ್ಯೂಸ್ ಚಾನಲ್ ಅಂತ ಕೊಟ್ಟಿರಲಿಲ್ಲ. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನ್ಯಾಷನಲ್ ಟಿವಿಗೆ ನನ್ನನ್ನು ಕನ್ಸಿಡರ್ ಮಾಡೋದಕ್ಕೆ, ಕರೆದಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ರೆಸಲ್ಯೂಷನ್ ಏನಪ್ಪ ಅಂತಂದರೆ, ಇವತ್ತು ಏನು NTVಯಿಂದ ನಾನು ಮೊದಲನೇ ಇಂಟರ್ವ್ಯೂ ಕೊಟ್ಟೆ. ಸೊ ನನ್ನ ರೆಸಲ್ಯೂಷನ್ ಇರೋದು ಯಾವುದಾದ್ರೂ ಒಂದು ನ್ಯಾಷನಲ್ ಚಾನಲ್ ಪ್ರಾಬಬ್ಲಿ ಅದಕ್ಕೆ ನಾನು ಈ ಥರ ಕೂತ್ಕೊಂಡು ಇಂಟರ್ವ್ಯೂ ಕೊಡಬೇಕು. ಸೊ ನಾನು ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತಂದರೆ ಆ ಪ್ರೋಸೆಸ್ಸಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ಅದನ್ನು ಮಾಡಿರೋದಕ್ಕೆ ನಾನು ಅಲ್ಲಿ ಹೋಗಿರ್ತೀನಿ. ಸೊ ದಟ್ಸ್ ದ ರೆಸಲ್ಯೂಷನ್ ಅಂತ ಹೇಳ್ಬೋದು. ಈಗ ಮೂವಿದ ಅದ್ರ ಬಗ್ಗೆ ಏನು ರೆಸಲ್ಯೂಷನ್ ಇಟ್ಕೊಂಡಿಲ್ಲ? ಈ ಒಂದು ವರ್ಷಕ್ಕೆ ಈ ತರ ಮೂವಿ ಒಂದು ಬಂದಿದ್ರೆ? ಇಲ್ಲ, ನಾನು ಅದನ್ನ ಎವ್ರಿಡೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನನಗೆ ಸೂಟ್ ಆಗುವಂತ ಒಂದು ನೆಗೆಟಿವ್ ಶೇಡ್ ಆಗಿರ್ಬೋದು ಅಥವಾ ಪಾಸಿಟಿವ್ ಶೇಡ್ ಆಗಿರ್ಬೋದು, ಯಾವ್ದು ನನಗೆ ಸೂಟ್ ಆಗುತ್ತೋ ಅಂತ ಪಾತ್ರ ನನಗೆ ಬೇಕಪ್ಪ. ಈ ವರ್ಷದಲ್ಲಿ ನಾನು ಒಂದು ಸಿನಿಮಾ ಮಾಡಲೇಬೇಕು. ಲಾಸ್ಟ್ ವರ್ಷ ನಾನು ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ಒಂದು ಸ್ಮಾಲ್ ರೋಲ್ ಮಾಡಿದ್ದೆ. ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್, ಸಿಕ್ಕಿದ್ದು, ಖುಷಿ ಆಯಿತು. ಸೊ ಅದೇ ಥರ ಈ ಸಲ ಯಾವ್ದಾದ್ರು ಒಂದು ಒಳ್ಳೆ ಪಾತ್ರ, ಒಳ್ಳೆ ಸಿನಿಮಾ, ಐ ವಿಲ್ ಬಿ ವೆರಿ ಹ್ಯಾಪಿ. ಒಂದು ಸಿನಿಮಾ ಸಿಕ್ಕಿದ್ರು ಸಾಕು ಇಡೀ ವರ್ಷಕ್ಕೆ, ಬಟ್ ಆ ಒಂದು ಸಿನಿಮಾದ ಇಂಪ್ಯಾಕ್ಟ್ ಅಥವಾ ಆ ಪಾತ್ರದ ಇಂಪ್ಯಾಕ್ಟ್ ನನಗೆ ನಾನು ಇನ್ನೊಂದು ಸಿನಿಮಾ ಮಾಡೋವರೆಗೂ ಅದಿರಬೇಕು. ಸೊ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಅಟ್. ಹಾಂ, ಎಸ್. ಈಗ ನಿಮ್ಮ ಹತ್ರ ಮಾತಾಡಿದಾಗಲೇ ಸಾಕಷ್ಟು ವಿಷಯ ನಮಗೂ ಕೂಡ ಗೊತ್ತಾಯ್ತು ನಿಮ್ಮಲ್ಲಿ ಎಂತ ಟ್ಯಾಲೆಂಟ್ ಇದೆ ಅನ್ನೋದು. ಸೊ ನೀವು ಹಾಡು ಹೇಳ್ತೀರಾ ಅಂತ ಕೇಳಿದಾಗ ಬಾತ್ರೂಮ್ ಸಿಂಗರ್ ಅಂತ ಹೇಳಿದೆ. ಸೊ ಹಾಡು ಬರೋರೆಲ್ಲರೂ ಆತರನೇ ಹೇಳೋದು. ಸೊ ನೀವೇನಾದ್ರು ಸುಳ್ಳು ಹೇಳಿದ್ರ ಅಂತ? ಇಲ್ಲ, ನಿಜವಾಗ್ಲು. ಯಾಕಂದ್ರೆ ನಾನು ಇವಾಗ ಏನಾರು ಹಾಡ್ತೀನಿ ಅಂದ್ರೆ ಇಷ್ಟೊತ್ತವರೆಗೂ ಒಂದು ಲೆಕ್ಕದಲ್ಲಿ ಯಾರೋ ನೋಡಿರ್ತಾರಲ್ಲ, ಪಟ್ಟನ್ ಬ್ಯಾಕ್ ಬಂದ್ಬಿಡ್ತಾರೆ. ದಯವಿಟ್ಟು ಹಾಡಿಸ್ಬಿಡ್ರಿ. ಐ ಎಮ್ ಏನಂತಾರೆ ರಿಸ್ಟ್ರಿಕ್ಟಿವ್ಲಿ ಐ ಎಮ್ ಬಾತ್ರೂಮ್ ಸಿಂಗರ್. ಸೊ ನನ್ನ ಹಾಡನ್ನ ನಾನ್ ಕೇಳೋದೇ ಕಷ್ಟ. ನೋ, ಹಾಗಾದ್ರೆ ಅಲ್ಲಿ ಬಕೆಟ್ ಮಗ್ಗು ಎಲ್ಲ ಕೇಳಿಸ್ತಿರುತ್ತೆ. ಅದೋಕೆ ಅವಕ್ಕೆ ಜೀವ ಇರಲ್ವಲ್ಲ, ನನ್ನ ಕರ್ಮ ಅಂತ ಕೇಳಿಸ್ಕೊಂಡಿರ್ತೇವೆ. ಸಿ, ಆಕ್ಟರ್ ಆಗಿರೋದ್ರಿಂದ ಡೈಲಾಗ್ ಹೇಳೋದು ನನ್ನ ಕೆಲಸ. ಸೊ ಯಾ. ಈಗ ಕಡೆದಾಗಿ ಸಾಕಷ್ಟು ವಿಷಯಗಳು ನಿಮ್ ಕಡೆಯಿಂದ ತಿಳ್ಕೊಂಡು ಇನ್ನಷ್ಟು ನಿಮ್ಗೆ ಆಪರ್ಚುನಿಟಿಗಳು ಬರ್ಲಿ, ಒಂದ್ ದೊಡ್ಡ ಮಟ್ಟದಲ್ಲಿ ಕಾಣಲಿ. ಆಗ್ಲೇ ಫಸ್ಟ್ ನಮ್ಗೆ ಇಂಟರ್ವ್ಯೂ ನಮ್ಗೆ ಕೊಡಿ. ಅದೇ, ಈಗ ನೀವು ನನ್ನನ್ನ ಈಗ ಬೆಳೆಯೋ ಸ್ಟೇಜಲ್ಲಿ ನೀವು ಬೆಳೆಸ್ತಾ ಇರೋದ್ರಿಂದ ಇಟ್ಸ್ ಮೋರ್ ಲೈಕ್ ಐ ಓ ಟು ನ್ಯಾಷನಲ್ ಟಿವಿ ಅನ್ನೋ ಥರ. ಸೊ ಡೆಫಿನೆಟ್ಲಿ ನಾನು ಬೆಳೆದಿದ್ದಿನ ಮೊದಲನೇ ಇಂಟರ್ವ್ಯೂ ನ್ಯಾಷನಲ್ ಟಿವಿಗೆ ಕೊಡ್ತೀನಿ. ಎಸ್, ಸ್ವಾತಿ ಸಾಲಿಯನ್ ಅವ್ರಿಗೆ ನನ್ನ ಫಸ್ಟ್ ಇಂಟರ್ವ್ಯೂ ಕೊಡ್ತೀನಿ ಬೆಳೆದ್ಮೇಲೆ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡು, ಏನೆಲ್ಲ ತೆಗಿದಿರಾ ಬಗ್ಗಿದಿರಾ ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ. ಇನ್ನಷ್ಟು ನಿಮ್ಗೆ ಒಳ್ಳೇದಾಗ್ಲಿ. ದೊಡ್ಡ ಪರದೆಯಲ್ಲಿ ನಾವು ಕೂಡ ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ. ಸೊ ಕಡೆದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಇಷ್ಟೊತ್ತವರೆಗೂ ಮಾತುಕತೆ ವಿತ್ ಅನೂಪ. ಸೊ ಇವತ್ತಿಗೆ ಆ ಒಂದು ಸಂಚಿಕೆ ಮುಗ್ದಿದೆ. ಮತ್ತೆ ನಿಮ್ಮ ಮುಂದೆ ಯಾವ ಚಾನಲಲ್ಲಿ ಬರ್ತೀನಿ ಗೊತ್ತಿಲ್ಲ, ಬಟ್ ಇನ್ನು ದೊಡ್ಡದಾಗಿ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫಾರ್ ದ ಡೇ. ನಾನು ನಿಮ್ಮ ಅನೂಪ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅನೂಪ್ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ಜೊತೆ ನಾನು ಬರ್ತಾ ಇದ್ದೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.